ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಆಧೋನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರು, ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ, ಫ್ಲಾಟ್ 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. First time in Raichur, underwater aqua tunnel show, ರಾಷ್ಟ್ರೀಯ ಗ್ರಾಹಕರ ಮೇಳ, ಪ್ರತಿದಿನ ಸಂಜೆ 4 ಗಂಟೆಯಿಂದ ರಾತ್ರಿ 9:30 ನಿಯರ್ ರಾಜ್ಕಮಲ್ ಹೋಟೆಲ್, ಬಿಸೈಡ್ ಸ್ವಾಗತ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. 20ರಂದು ದೇವರಾಜ ಅರಸು ಜಯಂತಿ ಶಿಸ್ತುಬದ್ಧವಾಗಿ ಆಯೋಜಿಸಲು ಎಡಿಸಿ ದುರ್ಗೇಶ್ ಸೂಚನೆ. ಪ್ರಜಾಗಾಯಕ ಗದರ್ಗೆ ಜನಪರ ಸಂಘಟನೆಗಳಿಂದ ಆಗಸ್ಟ್ 14ರಂದು ಶ್ರದ್ಧಾಂಜಲಿ ಸಭೆ, ಅಮ್ಮಣ್ಣ ಆರೋಲಿ. ಇಪಿಎಸ್ ನೌಕರರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ. ಗಣಿ ಇಲಾಖೆ ನೌಕರನ ಮೇಲೆ ಮರಳು ಮಾಫಿಯಾದಿಂದ ಮಾರಣಾಂತಿಕ ಹಲ್ಲೆ ಪ್ರಕರಣ, 2 ಬಂಧನ. ಸೀಳು ತುಟಿ, ಸೀಳು ಅಂಗುಳ ಉಚಿತ ತಪಾಸಣಾ ಶಿಬಿರ. ಎನ್ಐಜಿ ಕಾಲೋನಿಯ ಉದ್ಯಾನವನ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಗೆ ಜಯಣ್ಣ ಚಾಲನೆ. ಗಂಭೀರವಾಗಿ ಗಾಯಗೊಂಡ ನೌಕರ ನೀಲಪ್ಪನ ಆರೋಗ್ಯ ವಿಚಾರಿಸಿದ ಎಂ ವಿರೂಪಾಕ್ಷಿ. ವಂದೇ ಭಾರತ್ ರೈಲು ನಿಲುಗಡೆಗೆ ಆಗ್ರಹಿಸಿ ಬಾಬುರಾವ್ ಮನವಿ. ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷ ಸ್ಥಾನ ಬಶರುದ್ದೀನರಿಗೆ ನೀಡಲು ಇಮ್ರಾನ್ ಬಡೆ ಸಾಬ್ ಆಗ್ರಹ. ಶಿಕ್ಷಕರ ವರ್ಗಾವಣೆಯಲ್ಲಿ ಡಿಡಿಪಿಐ ಭ್ರಷ್ಟಾಚಾರ ತನಿಖೆಗೆ ಆಗ್ರಹಿಸಿ ಜಯ ಕರ್ನಾಟಕ ಸಂಘದಿಂದ ಮನವಿ. ಜಿಲ್ಲಾ ಕಾರಾಗೃಹದಲ್ಲಿ ಬಸವ ಕೇಂದ್ರದಿಂದ 161ನೇ ಮಹಾಮನೆ ಕಾರ್ಯಕ್ರಮ. ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದಿಂದ ಮೇರಿ ಮಾಟಿ ಮೇರಾ ದೇಶ್ ಅಭಿಯಾನ ಅನುಷ್ಠಾನ. ವಾರ್ತೆಗಳ ವಿವರ. ಡಿ ದೇವರಾಜ ಅರಸು ಅವರ 108ನೇ ಜನ್ಮ ದಿನಾಚರಣೆ ಹಾಗೂ ಜಿಲ್ಲಾ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲು ಅಧಿಕಾರಿಗಳು ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ಅವರ ಜಿಲ್ಲಾಧಿಕಾರಿ ದುರ್ಗೇಶ್ ಹೇಳಿದರು. ಡಿ ದೇವರಾಜು ಅರಸು ಅವರ 108ನೇ ಜನ್ಮ ದಿನಾಚರಣೆ ಹಾಗೂ ಜಿಲ್ಲಾ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲು ಅಧಿಕಾರಿಗಳು ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಹೇಳಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಡಿ ದೇವರಾಜು ಅರಸು ಜಯಂತಿ ಅಂಗವಾಗಿ ಪೂರ್ವಭಾವಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಡಿ ದೇವರಾಜು ಅರಸು
ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜು ಅರಸು ಅವರ 108ನೇ ಜನ್ಮ ದಿನಾಚರಣೆ ಹಾಗೂ ಜಿಲ್ಲಾ ಮಟ್ಟದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ನಿಲಯಗಳ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು ಹಾಗೂ ಪ್ರಬಂಧ ಭಾಷಣ ಸ್ಪರ್ಧೆ ಏರ್ಪಡಿಸಿ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡಲಾಗುವುದು ಎಂದರು. ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರುಗಳು, ಸಂಸದರಿಗೆ ಆಹ್ವಾನ ಪತ್ರಿಕೆ ನೀಡಲು ಸಿದ್ಧತೆ ಮಾಡಿಕೊಳ್ಳಬೇಕು. ಆಗಸ್ಟ್ 20ರಂದು ಬೆಳಗ್ಗೆ 9ಕ್ಕೆ ನಗರದ ಅಂಬೇಡ್ಕರ್ ವೃತ್ತದಿಂದ ಡಿ ದೇವರಾಜು ಅರಸು ಅವರ ಭಾವಚಿತ್ರದ ಮೆರವಣಿಗೆ ನಡೆಸಲಾಗುತ್ತದೆ. ಹಿಂದುಳಿದ ವರ್ಗಗಳ ಜನಾಂಗದ ಮಹಿಳೆಯರು ಕುಂಭಗಳು ಹೊತ್ತು ಸಾಗುವರು. ಈ ಜಯಂತಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಬೇಕು ಹಾಗೂ ಎಲ್ಲಾ ಇಲಾಖೆಗಳಲ್ಲಿ ಜಯಂತಿಯನ್ನು ಆಚರಣೆ ಮಾಡಬೇಕು ಎಂದರು. ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದುಳಿದ ಸಮಾಜದ ಜಾತಿ ಜನಾಂಗದವರು ವಿದ್ಯಾರ್ಥಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ತಿಳಿಸಿದರು. ಅಧಿಕಾರಿಗಳು ಬರಬೇಕು. ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಯಾರಾದರೂ ಒಬ್ಬರು ಹೋಗಿಲ್ಲ ಅಂತಂದ್ರೆ ಅಲ್ಲಿ ಪ್ರತಿಭಟನೆ ಮಾಡ್ತಾರೆ. ಆದರೆ ನಾವು ಶಿಸ್ತಿನ ಜನ, ನಾವು ಪ್ರತಿಭಟನೆ ಮಾಡೋರಲ್ಲ. ಅದಕ್ಕಾಗಿ ಎಲ್ಲ ಅಧಿಕಾರಿಗಳು ಅಲ್ಲಿ ಬರಬೇಕು. ಆಮೇಲೆ ತಾಲೂಕದಲ್ಲಿ ಕೂಡ ಎಲ್ಲ ತಾಲೂಕದಲ್ಲಿ ದೇವರಾಜ ಅರಸು ಅವರ ಜಯಂತಿ ಅರ್ಥಪೂರ್ಣವಾಗಿ ಆಗಬೇಕು ಹಾಗಂತೇಳಿ ನಾನು ಜಿಲ್ಲಾ ಒಂದು ಸಮಿತಿಯಿಂದ ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡಿಕೊಂಡು ನಾವಿರೋದೇನೆ ಈಗ ಜಯಂತಿ ಆಚರಣೆ ಮಾಡೋದ್ರ ಬಗ್ಗೆ ಮಾತ್ರ ಇದು ವಿಚಾರ ಮಾಡೋಣ. ಇದಾಗುತ್ತೋ ಅಷ್ಟು ಆಮಂತ್ರಣ ಪತ್ರಿಕೆಯನ್ನು ರೆಡಿ ಮಾಡಿ ಆಮಂತ್ರಣ ಪತ್ರಿಕೆ 15 ದಿವಸ ಮುಂಚೆ ಅವ್ರಿಗೆ ಮುಟ್ಟುವಂಥ ವ್ಯವಸ್ಥೆ ಮಾಡಬೇಕು. ಈಗಾಗಲೇ 25 ದಿವಸ ಮಾಡಿದ್ರೆ 10 ದಿವಸ ಉಳಿದಿದೆ ಆಯಿತಾ. 10 ದಿವಸ ನೀವು ಪ್ರೋಟೋಕಾಲ್ ಪ್ರಕಾರ ಈಗಾಗಲೇ ಆಗ್ತಾ ಇದ್ದಾರೆ. ನೀವು ಒಂದು ದಿವಸದಾಗ ರೆಡಿ ಮಾಡ್ಕೊಂಡು ಬರ್ರಿ. ಆನಂತರ ಪ್ರೋಟೋಕಾಲ್ ಪ್ರಕಾರ ಏನಿದೆಯಲ್ಲ, ನಮ್ಮ ಜನಪ್ರತಿನಿಧಿಗಳು ಯಾರಿಗೇನು ಕೊಡಬೇಕು ಅವರಿಗೆಲ್ಲ ಮೊದಲು ಅಡ್ವಾನ್ಸ್ ಆಗಿ ಮಿನಿಸ್ಟ್ರುಗಳಿದ್ದಾರೆ, ಮಿನಿಸ್ಟ್ರುಗಳು ಬರ್ತಾರೆ ನಮ್ಮ ಜಿಲ್ಲೆಯಲ್ಲಿ, ಅವ್ರಿಗೆ ಮುಟ್ಟಿಸುವಂಥದ್ದು. ಆನಂತರ MLAಗಳಿಗೆ MLCಗಳಿಗೆ ಕಡ್ಡಾಯವಾಗಿ ಬರಲಿಕ್ಕೆ ನೀವು ಹೋಗಿ ರಿಕ್ವೆಸ್ಟನ್ನು ಮಾಡುವಂಥ ವ್ಯವಸ್ಥೆ ಮಾಡಬೇಕು. ಜೊತೆಗೆ ಸಮಾಜದವರು ಯಾರು ಇರ್ತಾರೋ ಮೇನ್ ಜವಾಬ್ದಾರಿ ತಗೋತಾರೆ ಅವರಿಗೆ ಸಹ ಕೆಲವೊಂದನ್ನು ಅವ್ರಿಗೊಂದಿಷ್ಟು ಕಾರ್ಯದರ್ಶಿ ಕೊಡುವಂಥ ವ್ಯವಸ್ಥೆ ನೀವು ಮಾಡಬೇಕಾಗುತ್ತೆ. ಇದು ಫಸ್ಟು ಪ್ರಿಫರೆನ್ಸ್ ಇದು ಅವರಿಗೆ ನೀವು ಕೊಡುವಂಥದ್ದು ಮಾಡುವಂಥದ್ದು ಪ್ರೋಟೋಕಾಲ್ ಪ್ರಕಾರ. ಅದೇ ರೀತಿ ಈಗ ಮೀಟಿಂಗನ್ನು ನಾವು ಇದು ಸಭೆಯನ್ನು ನಾವು ಸಮಾರಂಭವನ್ನು ಮಾಡಬೇಕಲ್ಲ, ಎಲ್ಲಿ ಅನ್ನೋದ್ರ ಬಗ್ಗೆ ಐಡೆಂಟಿಫಿಕೇಶನ್ ಮಾಡಬೇಕಿಲ್ಲ. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತೆ ಮೆಹಬೂಬಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕಿ ಮಂಗಳಾ ನಾಯಕ್, ಹಿಂದೂಗಳ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಯಮುನಪ್ಪ, ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ, ಶ್ರೀನಿವಾಸ್ ಪೋದ್ಗಲ್, ಶರಣಪ್ಪ ಕಡಗೋಳ್, ಬಿ ಬಸವರಾಜ್, ವಿಜಯ ಭಾಸ್ಕರ್ ಸೇರಿದಂತೆ ವಿವಿಧ ಹಿಂದುಳಿದ ವರ್ಗಗಳ ಸಮಾಜದ ಮುಖಂಡರು ಭಾಗವಹಿಸಿದ್ದರು. ಶೋಷಿತ ಸಮುದಾಯಗಳ ಧ್ವನಿ ಪ್ರಜಾಗಾಯಕ ಗದ್ದರ್ ನಿಧನಕ್ಕೆ ಆಗಸ್ಟ್ 14ರಂದು ಜನಪರ ಸಂಘಟನೆಗಳಿಂದ ಶ್ರದ್ಧಾಂಜಲಿ ಸಭೆಯನ್ನು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಬಳಿ ಏಮ್ಸ್ ಹೋರಾಟದ ವೇದಿಕೆಯಲ್ಲಿ ಆಯೋಜಿಸಲಾಗಿದೆ ಎಂದು ಹೋರಾಟಗಾರ ಅಂಬಣ್ಣ ಅರೋಲಿ ಹೇಳಿದರು. ಶೋಷಿತ ಸಮುದಾಯಗಳ ಧ್ವನಿ ಪ್ರಜಾಗಾಯಕ ಗದ್ದರ್ ನಿಧನಕ್ಕೆ ಆಗಸ್ಟ್ 14ರಂದು ಜನಪರ ಸಂಘಟನೆಗಳಿಂದ ಶ್ರದ್ಧಾಂಜಲಿ ಸಭೆಯನ್ನು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಬಳಿ ಏಮ್ಸ್ ಹೋರಾಟದ ವೇದಿಕೆಯಲ್ಲಿ ಆಯೋಜಿಸಲಾಗಿದೆ ಎಂದು ಹೋರಾಟಗಾರ ಅಂಬಣ್ಣ ಆರೋಲಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ವಿಠಲರಾವ್ ಹೆಸರಿನ ಅವರು ಕ್ರಾಂತಿಕಾರಿ ಹಾಡಿನ ಮೂಲಕವೇ ವ್ಯವಸ್ಥೆಯ ವಿರುದ್ಧ ಸಿಡಿದೆದ್ದು ಸಾಂಸ್ಕೃತಿಕ ಬದಲಾವಣೆಗೆ ಕಾರಣರಾದವರು. ಸಹಸ್ರಾರು ಯುವಕರಲ್ಲಿ ಉತ್ಸಾಹ ತುಂಬುವ ಮೂಲಕ ಪ್ರೇರಣೆಯಾದರು. ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿ ಅಭ್ಯಾಸ ಮಾಡಿ ಉದ್ಯೋಗ ಬಿಟ್ಟು ಶೋಷಿತ ಸಮುದಾಯಗಳ ಪರ ಧ್ವನಿಯಾಗಿ ಜೀವನ ಪೂರ್ತಿ ಸಮರ್ಪಣೆ ಮಾಡಿಕೊಂಡವರು. ಗದರ್ ಕೇವಲ ವ್ಯಕ್ತಿಯಾಗಿ, ಸಂಘಟಕನಾಗಿ ಸಿದ್ಧಾಂತಕ್ಕೆ ಸೀಮಿತಗೊಳಿಸಲು ಆಗುವುದಿಲ್ಲ. ಎಲ್ಲ ಧರ್ಮಗಳನ್ನು ಸಮೀಕರಣಗೊಳಿಸಿ ಸಮಾನತೆ ಕನಸು ಕಂಡಿದ್ದ ಅವರು ಆದರ್ಶ ಜೀವನ ಜಗತ್ತಿನ ಎಲ್ಲಾ ಶೋಷಿತ ಸಮುದಾಯಗಳಿಗೆ ಹಿಮಾಲಯವೇ ಕಳೆದುಕೊಂಡಂತಾಗಿದೆ. 5 ಬಾರಿ ಜಿಲ್ಲೆಗೆ ಆಗಮಿಸಿದ್ದರು. ಅವರ ಒಳನಾಡಿಗಳು ಅನೇಕ ಪ್ರಗತಿಪರ, ದಲಿತ ಪರ ಸಂಘಟನೆಗಳು, ರಾಜ್ಯದ ಮುಖಂಡರುಗಳು, ಸಾಹಿತಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಈಗಾಗಲೇ ಸಿದ್ಧತೆಗಳು ನಡೆಯುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಎಲ್ಲ ಸಂಘಟನೆಗಳಲ್ಲಿ ಮನವಿ ಮಾಡಿದರು. ಉತ್ಸಾಹ ತುಂಬಿ, ಚೈತನ್ಯವನ್ನು ತುಂಬಿ, ಒಂದು ವ್ಯವಸ್ಥೆಯ ವಿರುದ್ಧ ನಿರ್ಣಾಯಕವಾಗಿರ್ತಕ್ಕಂಥ ಹೋರಾಟವನ್ನು ಕಟ್ಟತಕ್ಕಂಥ ಬಹುದೊಡ್ಡ ಚಾರಿತ್ರಿಕ ಜವಾಬ್ದಾರಿಯನ್ನು ನೆರವೇರಿಸುವಲ್ಲಿ ಗದ್ದರ್ ನಮಗೆ ಆದರ್ಶಪ್ರಾಯರಾಗಿದೆ. ಗದ್ದರ್ ಅವರು ಆರಂಭದಲ್ಲಿ ಒಬ್ಬ ವಿದ್ಯಾರ್ಥಿ, ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿ ಅಲ್ಲಿ ನಡೆದಿರ್ತಕ್ಕಂಥ ಭೂಮಾಲಿಕ ಸಾಮ್ರಾಜ್ಯಶಾಹಿ ವಿರೋಧಿ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಬಂದಿರತಕ್ಕಂಥ ಒಂದು ಉದ್ಯೋಗದ ಅವಕಾಶವನ್ನು ಧಿಕ್ಕರಿಸಿ ಕಾಲಿಗೆ ಗೆಜ್ಜೆ ಕಟ್ಟಿ ಕಂಬಳಿ ಅನ್ನೋದು ತೆಲಂಗಾಣದ ಜನಮಾನಸವನ್ನಷ್ಟೇ ಅಲ್ಲದೆ ಇಡೀ ಭಾರತದ ಒಂದು ಜನಮಾನಸವನ್ನು ವ್ಯವಸ್ಥೆಯಿಂದ ತಿರುಗಿ ಕಟ್ಟಲಿಕ್ಕೆ ದೊಡ್ಡ ಸಾಂಸ್ಕೃತಿಕ ಸೇನಾಧಿಪತಿಯ ಸ್ಥಾನವನ್ನು ಅಲಂಕರಿಸಿದ್ದು ನಮಗೆ ಗೊತ್ತಿರ್ತಕ್ಕಂಥದ್ದು. ಗದ್ದರ್ ಅವರನ್ನು ಕೇವಲ ಒಬ್ಬ ವ್ಯಕ್ತಿಯಾಗಿ ಒಂದು ಸಂಘಟನೆಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ.
ಗದ್ದರನ ಒಂದು ಗರ್ಭದಿಂದ ನೋಡೋಕ್ಕಾಗಲ್ಲ, ಗದ್ದರನ ಒಂದು ಸಿದ್ಧಾರ್ಥಕ್ಕೆ ಒಂದು ಸೀಮಿತವಾಗಿ ನೋಡೋಕ್ಕಾಗಲ್ಲ. ಗದ್ದರವರ ವಿದ್ವತ್ತು ಮತ್ತು ಗದ್ದರವರ ಆಚರಣೆ, ಅವರ ನಡೆ ನುಡಿಗಳು ಇಡೀ ಭಾರತದ ಎಲ್ಲ ಧರ್ಮಗಳನ್ನು ಸಮೀಕರಿಸಿ ಎಲ್ಲ ಧರ್ಮಗಳನ್ನು ಸೌಹಾರ್ದತೆಯಿಂದ ನೋಡಿ ಈ ವ್ಯವಸ್ಥೆಯನ್ನು ಸಮಾನತೆಯ ಒಂದು ಹಂತಕ್ಕೆ ತರಬೇಕನ್ನೋ ದೊಡ್ಡ ಕೆಲಸ ಹೋಗ್ತಿರೋದ್ರಿಂದ ಪ್ರತಿಯೊಂದಕ್ಕೂ ಅವರು ಮಾದರಿಯಾದ. ಕಳೆದ ಜುಲೈ 20ರಿಂದ ಆಸ್ಪತ್ರೆಗೆ ಲಂಗ್ಸ್ ಇನ್ಫೆಕ್ಷನ್ ಆಗಿ ಅವರು ಅಡ್ಮಿಟ್ ಆದ ನಂತರ ಹಿರಿಯ ತಜ್ಞರೆಲ್ಲ ಸೇರಿಕೊಂಡು ಆಗಸ್ಟ್ 3ಕ್ಕೆ ಆಪರೇಷನ್ ಮಾಡಬೇಕಂತ ತೀರ್ಮಾನ ಮಾಡಿದಾಗ ಅವರು ಫಸ್ಟ್ ಒಂದು ಕಾಮೆಂಟ್ ಆಗ್ತಾರೆ ಪಬ್ಲಿಕ್ಗೆ, ನಾನು ಸಾರ್ವಜನಿಕರ ಪರವಾಗಿ ಸಾಮಾನ್ಯ ಕಾರ್ಯಕರ್ತನಾಗಿರೋದ್ರಿಂದ ನಾಯಕರಂತ ಎಲ್ಲಿ ಹೇಳ್ಕೊಟ್ಟಿದ್ದಾರೆ. ಅವರು ಜನ ಪ್ರಜಾನಾಯಕರು ಕೊಟ್ಟಿದ್ದಾರೆ, ಗದ್ದರನ್ನು ಕೊಟ್ಟಿದ್ದಾರೆ, ಅವ್ರಿಗಿರ್ತಕ್ಕಂಥ ಗುಮ್ಮಡಿ ಬಿಟ್ಟರೆ ಇವತ್ತು ಗದ್ದರ ಇಡೀ ಗದ್ದರದ ರಿವೋಲ್ಟ್ ಅನ್ನೋ ಶಬ್ದ ಒಪ್ಕೊಂಡಿರೋದ್ರಿಂದ ನಾನು ಜನರ ಮನುಷ್ಯ, ನಾನು ಯಾವುದೇ ಖಾಸಗಿ ಕುಟುಂಬಕ್ಕೆ ಸೇರಿಲ್ಲ, ನನ್ನ ಕುಟುಂಬನೂ ನನಗೆ ಲೆಕ್ಕಿಲ್ಲ. ಹಾಗಾಗಿ ಸಾರ್ವಜನಿಕರಿಗೆ ಮುಡಿಪಾಗಿರ್ತಕ್ಕಂಥ ನನ್ನ ಜೀವನವನ್ನು ಇನ್ನಷ್ಟು ಸುಗಮಗೊಳಿಸಲಿಕ್ಕೆ ಸರ್ಜರಿಗೆ ಹೋಗ್ತಾ ಇದ್ದೀನಿ ಅಂತ ಒಂದು ಪ್ರೋತ್ಸಾಹ ಅದನ್ನು ತಾವೆಲ್ಲರೂ ಗಮನಿಸಿದ್ವಿ. ಅಂದರೆ ನನ್ನ ಪ್ರತಿಯೊಂದು ಬದ್ಧತೆ ಕೂಡ ಜನರಿಗೋಸ್ಕರವಾಗಿ ಸೀಮಿತ ಇರ್ತದೆ. ನನ್ನ ಆರೋಗ್ಯ, ನನ್ನ ಊಟ, ವಸತಿ ಪ್ರತಿಯೊಂದು ಜನರು ನೋಡ್ಕೊಳ್ತಾರೆ. ನನ್ನ ವಿಚಾರ ಆಚಾರವನ್ನು ಜನರು ಹೊಂದಿಸೋದ್ರಿಂದ ಜನರಿಗೆ ಅನುಗುಣವಾಗಿ ನಾನು ಇರ್ತೀನಿ ಅನ್ನೋ ವಾದವು. ಹಂಗಾಗಿ ಸರ್ಜರಿಗೆ ಪ್ರಿಪೇರ್ ಆಗ್ತಾರೆ. 3 ತಾರೀಕಿಗೆ ಸರ್ಜರಿ ಆಗ್ತದೆ, ಎಲ್ಲ ಪ್ರಿಕಾಷನ್ಸ್ ತಗೊಂಡು 4ನೇ ತಾರೀಕಿಗೆ ICU ಇದ್ದುಕೊಂಡು ಇಡೀ ಡಾಕ್ಟರ್ಸ್ನ ಮುಂದೆ ಕೂತ್ಕೊಂಡು ನರ್ಸ್ಗಳೆಲ್ಲ ಕೂತ್ಕೊಂಡು 1 ತಾಸು ನಿರಂತರವಾಗಿ ಇಂಥ ಅಭೂತಪೂರ್ವವಾಗಿರ್ತಕ್ಕಂಥ ಚೇತನವನ್ನು ನಾವು ಉಳಿಸ್ಕೊಳ್ಳೋಕ್ಕೂ ಸಾಧ್ಯ ಆಗಿದೆ. ಆಪರೇಷನ್ ಆದ ಕೂಡಲೇ ಕನಿಷ್ಠ 1 ವಾರ ಸೈಲೆಂಟಾಗಿ ಮಲಗಬೇಕಂತ ಹೇಳ್ತಾರೆ. ಇಲ್ಲ, ಆಪರೇಷನ್ ಸಕ್ಸಸ್ ಆಗಿದೆ, ನನ್ನ ಧೈರ್ಯ ಇದೆ, ಹಂಗಾಗಿ ನಾನು ಆಡಬೇಕಂತ 1 ತಾಸು ಆಡಿ ಅವರೊಂದು ಆಡ್ತಾರೆ ನನಗೆ ಅನಿಸ್ತದೆ. ಅದು ನೀವೆಲ್ಲರೂ ಅಬ್ಸರ್ವ್ ಮಾಡಿದ್ರೆ ನಾನು ಕೂಡ ಒಂದು 2 ಲೈನ್ ಮಾತ್ರ ನಾನು ಆಡ್ತೀನಿ. ನಾವು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಒಂದು ರಾತ್ರಿನೇ ಕಷ್ಟಪಡ್ತೀವಿ. ಅಷ್ಟು ಸರಳವಾಗಿರ್ತಕ್ಕಂಥ ಭಾಷೆ ಅಂತ ಒಂದು ದೊಡ್ಡ ವಿಮುಕ್ತಿಯಲ್ಲಿ ಇರ್ತಕ್ಕಂಥ. ಅಂದರೆ ನಮಗೆ ಗೊತ್ತಿಲ್ಲ ಅಂದರೆ ನಮ್ಮಲ್ಲಿ ಒಂದು ಕ್ರಾಂತಿಕಾರವಾಗಿರ್ತಕ್ಕಂಥ ವಿಚಾರಗಳನ್ನು ತುಂಬಿರ್ತಕ್ಕಂಥದ್ದು. ಹಂಗಾಗಿ ಅದು ದಲಿತ ಚಳವಳಿ, ಬಂಡಾಯ ಚಳವಳಿ, ಎಡಪಂಥಿ ಚಳವಳಿ ಇದೆಲ್ಲ ಇಡೀ ಎಲ್ಲ ಒಂದು ಸಾಮಾಜಿಕ ಸಮಾನತೆಯ ಚಳವಳಿಯ ಭಾಗವಾಗಿ ಗದ್ದರವಾಗಿದ್ದಾರೆ. ಅದಕ್ಕೆ ಮೃತ್ಯುತ್ವನೇ ನಾನು ಆಟ ಆಡ್ತೀನಿ ಅಂತೇಳಿ, ಸಾವಿರ ಸಂಗೀತ ಆಡ್ತೀನಿ ಅಂತಾರೆ ಅವರು. ವಿಪ್ಲವಮಾನ ಆಸನ ಮೃತ್ಯುತ್ವನೇ ಪಾಠ ಮಾಡೋದು. ಇಂಥ ಒಂದು ಅನರ್ಘ್ಯ ಸಾಹಿತಿ ನಮ್ಮಿಂದ ಕಳೆದೋಗಿದೆ. ಆ ಸಾಹಿತಿಯನ್ನು ಹುಡುಕ್ತಕ್ಕಂಥ, ಆ ಸಾಹಿತಿ ಕೊಟ್ಟಿರ್ತಕ್ಕಂಥ ಸಂದೇಶವನ್ನು ವಿಮರ್ಶಾತ್ಮಕವಾಗಿ ಸಾರಾಸಗಟಾಗಿ ತಿಳಿಸ್ಕೊಳ್ಸೋದಕ್ಕಿಂತ ಅದರಲ್ಲಿರ್ತಕ್ಕಂಥ ಕೆಟ್ಟು ಒಳ್ಳೆಯ ವಿಚಾರಗಳನ್ನು ತೆಗೆದುಕೊಂಡು ಸಮಾಜಕ್ಕೆ ಮತ್ತೆ ಉಣಬಡಿಸ್ತಕ್ಕಂಥ ಸಾಂಸ್ಕೃತಿಕ ಅರ್ಥವನ್ನು ಇನ್ನಷ್ಟು ಗಟ್ಟಿಯಾಗಿ ಮುನ್ನಡೆಸ್ತಕ್ಕಂಥ ಜವಾಬ್ದಾರಿಗೆ ನಾವೆಲ್ಲ ಸರ್ ಅವ್ರ ಫ್ಯಾಮಿಲಿಗೆ ಬರೋದು ಸರ್ ನೋಡಿ ಮಾತಾಡಬೇಕು. ಒಂದು ಸಾಯಂಕಾಲ ಒಳಗಡೆ ಇರ್ತದೆ, ವಿಮಲಕ್ಕೆ ಬರಬೇಕು. ಜೊತೆಗೆ ಇದ್ದುಕೊಂಡು ಫ್ಯಾಕ್ಟರಿ ಕೆಲಸ ಮಾಡಿ ಮಕ್ಕಳಿಗೆ ತಗೊಂಡು ಓದಿಸಿ ಮೂಮೆಂಟ್ ಪೂರಕವಾಗಿರ್ತಕ್ಕಂಥ ಅಮ್ಮ ಮೋಸ್ಟ್ಲಿ ನಾನು ಸಾಯಂಕಾಲ ಒಳಗೆ ಹೇಳ್ತು ಅಂತ ಹೇಳಿದ್ರೆ ಮತ್ತು ಕೆಲವು ಹೋರಾಟಗಾರರು ನಮ್ಮ ಕ್ರಾಂತಿಕಾರಿ ಆಳುಗಾರೆಲ್ಲ ಬರ್ತೀವಿ ಅಂತ ಹೇಳಿದ್ರೆ ಬೋದು ಕನ್ಸೈನ್ ಮಾಡ್ತಾರೆ. ಇಲ್ಲ ಸಾಯಂಕಾಲ ಒಳಗೆ ಆಗ್ತದೆ. ಬಟ್ ಈಗ ಸದ್ಯ ನಾವು ಸ್ಟೇಡಿಯಂನ ನಮ್ಮ ಏಮ್ಸ್ ರಣಾಂಗಣದಲ್ಲಿ ಆ ವೇದಿಕೆಯನ್ನು ಬಳಸ್ಕೋಬೇಕಂತ ತೀರ್ಮಾನ ಮಾಡಿದ್ರು. ಸ್ನೇಹಿತರು ಕೇಳಿದ್ರು ಕೊಡ್ತು ಅಂತ ಹೇಳಿದ್ರು. ಅಲ್ಲಿಗೆ ಶ್ರದ್ಧಾಂಜಲಿ ಸಭೆಯನ್ನು ಮಾಡೋದು ಅಂದ್ಕೊಂಡಿದ್ವಿ. 11ನೇ ತಾರೀಕು ಸಿಗೂರಾಗಿದೆ. ಅದ ನಂತರ 14ಕ್ಕೆ ಒಂದು ದಿನ ಸಾಂಸ್ಕೃತಿಕವಾಗಿರ್ತಕ್ಕಂಥ ಒಂದು ದೊಡ್ಡ ಹಬ್ಬವನ್ನು ಹೆಸರಲ್ಲಿ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ ಸರ್. ಈಗ ಸಾಯಂಕಾಲ ಸಂಜೆ 5 ಗಂಟೆಯಿಂದ 8-10 ಗಂಟೆ ತನಕ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡುವಂಥ ಎಲ್ಲ ಸಂಘಟನೆಗಳು, ಎಲ್ಲ ಪ್ರಯೋಜಕರು, ವಿಚಾರಗಳು, ವಿದೇಶಿಗಳು ನಾನು ಬರಬೇಕಂತೇಳಿ ನಾನು ಈ ಪತ್ರಿಕೆ. ಈ ಸಂದರ್ಭದಲ್ಲಿ ಕೆಪಿ ಅನಿಲ್ ಕುಮಾರ್, ನರಸಿಂಹಲು, ಅಬ್ರಹಂ ಹೊನ್ನಟಗಿ, ಜಯಪ್ಪ, ವೀರೇಶ್, ಹನುಮೇಶ್ ಆರೋಲಿ, ಜನಾರ್ದನ್ ಹಳ್ಳಿ ಬೆಂಚಿ ಉಪಸ್ಥಿತರಿದ್ದರು. ದೇಶದ 75 ಲಕ್ಷ EPS 65 ನೌಕರರಿಗೆ ನಿವೃತ್ತಿ ವೇತನದಲ್ಲಿ ಆಗುತ್ತಿರುವ ಅನ್ಯಾಯವನ್ನು ವಿರೋಧಿಸಿ EPS 65 ಹೋರಾಟ ಸಮಿತಿ ನೇತೃತ್ವದಲ್ಲಿ ನೌಕರರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ದೇಶದ 75 ಲಕ್ಷ EPS 95 ನೌಕರರಿಗೆ ನಿವೃತ್ತಿ ವೇತನದಲ್ಲಿ ಆಗುತ್ತಿರುವ ಅನ್ಯಾಯವನ್ನು ವಿರೋಧಿಸಿ EPS 95 ಹೋರಾಟ ಸಮಿತಿ ನೇತೃತ್ವದಲ್ಲಿ ನೌಕರರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಕಳೆದ 7 ವರ್ಷಗಳಿಂದ ಕೈಗಾರಿಕಾ ವಲಯದ ನಿವೃತ್ತಿ ನೌಕರರ ವೇತನದಿಂದ ನೌಕರರ ಪಾಲಾಗಿ ಪ್ರತಿ ತಿಂಗಳು 417 ರೂಪಾಯಿ, 541 ರೂಪಾಯಿ
₹1,250 ಹಣವನ್ನು ಸಾಮಾಜಿಕ ಭದ್ರತಾ ಯೋಜನೆಯಡಿ ಹಣವನ್ನು ಕಡಿತ ಮಾಡಲಾಗಿದೆ. ಆದರೆ ನಿವೃತ್ತಿ ವೇತನ ಮಾತ್ರ ₹1,171 ಪಾವತಿಸಲಾಗುತ್ತಿದೆ. ನಿವೃತ್ತಿ ನೌಕರರಿಗೆ ಅನ್ಯಾಯ ಅಮಾನವೀಯವಾಗಿ ನಡೆಸಿಕೊಳ್ಳಲಾಗುತ್ತಿದೆ. ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಚಿವರು ಕಾರ್ಮಿಕ ಮಂತ್ರಾಲಯಕ್ಕೆ ಅನೇಕ ಬಾರಿ ಮನವಿ ನೀಡಿದರೂ ಪ್ರಯೋಜನವಾಗಿಲ್ಲ. ಕೂಡಲೇ ಮಾಸಿಕ ₹7,500 ಪಿಂಚಣಿ ಹಾಗೂ ಇತರೆ ಭತ್ಯೆ ಬಿಡುಗಡೆಗೊಳಿಸಬೇಕು. ಕೌಶಯಾರಿ ಕಮಿಟಿ ಶಿಫಾರಸಿನಂತೆ ಭತ್ಯೆಗಳನ್ನು ಹೆಚ್ಚಿಸಬೇಕು. ಉಚಿತ ವೈದ್ಯಕೀಯ ಚಿಕಿತ್ಸೆ ಒದಗಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಮನವಿಯನ್ನು ಸಲ್ಲಿಸಲಾಯಿತು. ಏನೇ ಬರಲಿ, ಯಾರೇ ಬರಲಿ, ನ್ಯಾಯಕ್ಕಾಗಿ ಎಲ್ಲಿವರೆಗೆ ಹೋರಾಟ. ನಮ್ಮ ಕಮಾಂಡರ್ ಅಶೋಕ್ ರಾವತ್ ಬಿಡುಗಡೆ ಮಾಡಲೇಬೇಕು. ಕಮಾಂಡರ್ ಅಶೋಕ್ ರಾವತ್ ಬಿಡುಗಡೆ ಮಾಡಲೇಬೇಕು. ನಮ್ಮ ಪೆನ್ಷನ್ ಹೆಚ್ಚಳ ಮಾಡಲೇಬೇಕು. ಪೆನ್ಷನ್ ಹೆಚ್ಚಳ ಮಾಡಲೇಬೇಕು. ಏನೇ ಬರಲಿ, ಬೇಕೇ ಬೇಕು. ನ್ಯಾಯಕ್ಕಾಗಿ ಎಲ್ಲಿವರೆಗೆ ಹೋರಾಟ. ಯಾತಕ್ಕಾಗಿ ಹೋರಾಟ ಬೇಕು. ನ್ಯಾಯಕ್ಕಾಗಿ ಎಲ್ಲಿವರೆಗೆ ಹೋರಾಟ. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧ ನೀತಿಗೆ ನಮಗೆ ಬೇಕು. ಕಮಾಂಡರ್ ಅಶೋಕ್ ರಾವತ್ ಬಿಡುಗಡೆ ಮಾಡಲೇಬೇಕು. ಏನೇ ಬರಲಿ, ನಮಗೆ ಬೇಕು. ನಮ್ಮ ಲೀಡರ್ ಅಶೋಕ್ ರಾವತ್ ಬಿಡುಗಡೆ ಮಾಡಲೇಬೇಕು. ವೀರಭದ್ರಪ್ಪ ಅಂತೇಳಿ ಭವಿಷ್ಯ ನಿಧಿ ನಿವೃತ್ತ ನೌಕರ ಸಂಘಟನೆಯ ಜಿಲ್ಲಾ ಸಂಚಾಲಕನಾಗಿದ್ದೀನಿ. ನಾವು ಇವತ್ತಲ್ಲಿ ಸೇರುವ ಉದ್ದೇಶ ಅಂತಂದರೆ, ನಮ್ಮ ಅಖಿಲ ಭಾರತ ಮಟ್ಟದಲ್ಲಿ ನಾವು 75 ಲಕ್ಷ ಜನ ನಾವು ಕಾರ್ಮಿಕರಿದ್ದೀವಿ, ನಿವೃತ್ತ ನೌಕರರಿದ್ದೀವಿ. ಅವರಿಗೆ ಕೇವಲ 1,000 ರಿಂದ 12,000 ಮಾತ್ರ ನಮಗೆ ಪಗಾರ ಸಿಗ್ತಾ ಇದೆ, ಪೆನ್ಷನ್ ಸಿಗ್ತಾ ಇದೆ. ಇದರ ವಿರುದ್ಧ ಸುಮಾರು 10-12 ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ. ಇಲ್ಲಿವರೆಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಇತ್ತೀಚೆಗೆ 4ನೇ ತಾರೀಕಿನ ದಿವಸ ದಿಲ್ಲಿಯಲ್ಲಿ ನಮ್ಮ ಅಖಿಲ ಭಾರತ ಮುಖಂಡರಾದಂಥ ಕ್ಯಾಪ್ಟನ್ ಅಶೋಕ್ ರಾವತ್ ಅಂತೇಳಿ ಅವರು ಇದರ ಬಗ್ಗೆ ಒಂದು ಮಾತುಕತೆ ಮಾಡಬೇಕಂತ ಹೋದಾಗ ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳು ಅಮಾನುಷವಾಗಿ ಕಾಲಲ್ಲಿ ಇಟ್ಕೊಂಡು ಎಳೆದಾಡಿ ಅವ್ರನ್ನ ತೊಗೊಂಡು ಹೋಗಿ ವೃದ್ಧರನ್ನು ಒಳಗೆ ಹಾಕಿದ್ದಾರೆ. ಅದಕ್ಕೆ ನಾವು ಅಖಿಲ ಭಾರತ ಮಟ್ಟದಲ್ಲಿ ಇವತ್ತೊಂದು ದಿವಸ ಪ್ರತಿಭಟನೆ ಇಟ್ಕೊಂಡಿದ್ವಿ. ಎರಡನೇದಾಗಿ ನಮ್ಮ ಪೆನ್ಷನ್ ನಾವು ಏನಂದರೆ ತಿಂಗಳಿಗೆ ₹7,500 ವೇತನ, ಮೂಲ ವೇತನ ಮತ್ತು ತುಟ್ಟಿ ಭತ್ಯೆ ಮತ್ತು ವೈದ್ಯಕೀಯ ವೆಚ್ಚ, ಇಷ್ಟೇ ನಮ್ಮ ಬೇಡಿಕೆಗಳು. ಅದಕ್ಕಿಂತ ನಾವು ಏನು ಬೇಡಿಕೆ ಇರ್ತಲ್ಲ. ಇಷ್ಟು ವರ್ಷ ನಾವು ಹೋರಾಟ ಮಾಡ್ತಿದ್ವಿ, ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಈ ಒಂದು ಧೋರಣೆ ಸಲ್ಲದು. ಉದ್ಧರ್ಮ ಕನಿಕರ ಸೋಸಿರಿ ಇಲ್ಲ ಅಂದ್ರೆ ನಾವು ಈ ಒಂದು ಹೋರಾಟವನ್ನು ಹೆಚ್ಚಿನ ತೀವ್ರಗತಿಯನ್ನು ಮುಂದುವರ್ಸ್ಕೊಂಡು ಹೋಗಿ ಅನೇಕ ಜನ ಇವತ್ತೊಂದು ದಿವಸ ಆತ್ಮಹತ್ಯೆಗೆ ರೆಡಿ ಆಗಿದ್ದಾರೆ. ನಮ್ಮ ಮಹಾರಾಷ್ಟ್ರ ಬುಲ್ಡಾನ ಅಂತೇಳಿ 5 ವರ್ಷ ಮೇಲೆ ಆಯಿತು ಸರದಿ ಉಪವಾಸ ಸತ್ಯಾಗ್ರಹ 5 ವರ್ಷ 150 ದಿವಸ ಆಗಿದೆ, ಕಂಟಿನ್ಯೂ ನಡೀತಾ ಇದೆ. ಅದಕ್ಕೂ ಏನು ಸ್ಪಂದನೆ ಸಿಗ್ತಲ್ಲ. ಹೀಗಾಗಿ ಎಚ್ಚೆತ್ತುಕೊಂಡು ಸರ್ಕಾರ ನಮ್ಮ ಬೇಡಿಕೆಗಳನ್ನು ಇತ್ಯರ್ಥ ಮಾಡಬೇಕು. ನಮ್ಮ ಮುಖಂಡರಾದಂಥ ಕಾರ್ಮಿಕ ಮುಖಂಡರಾದಂಥ ಕಾಮ್ರೇಡ್ ಅಶೋಕ್ ರಾವತ್ ಬಿಡುಗಡೆ ಮಾಡಲೇಬೇಕು. ಇಲ್ಲಾಂದರೆ ಈ ಒಂದು ಹೋರಾಟ ಉಗ್ರ ಪ್ರಮಾಣದಲ್ಲಿ ಡೆಲ್ಲಿ ಕೇಂದ್ರ ಮಟ್ಟದಲ್ಲಿ ಹೋಗಿ ನಾವು ನಮ್ಮ ಫ್ಯಾಮಿಲಿ ಕುಟುಂಬ ಸಮೇತವಾಗಿ ಹೋಗಿ ನಾವು ಹೋರಾಟ ಮಾಡಲಿಕ್ಕೆ ತಯಾರಿದ್ವಿ ಅಂತ ನಾವು ವೀರಭದ್ರಪ್ಪ ಅಂತೇಳಿ ಜಿಲ್ಲಾ ಸಂಚಾಲಕ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ವೀರಭದ್ರಯ್ಯ ನೇತೃತ್ವದಲ್ಲಿ ಸಮಿತಿ ಪದಾಧಿಕಾರಿಗಳು ಸದಸ್ಯರುಗಳು ಇದ್ದರು. ಅಕ್ರಮ ಮರಳು ಸಾಗಣೆ ತಡೆಯಲು ಹೋದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ನೌಕರನ ಮೇಲೆ ನೀಲಪ್ಪ ಎಂಬುವವರ ಮೇಲೆ ಮಾನ್ವಿ ತಾಲೂಕಿನ ಮದ್ಲಾಪುರ ಕ್ರಾಸ್ ಬಳಿ ಮಾರಣಾಂತಿಕ ಹಲ್ಲೆ ಘಟನೆ ಸಂಬಂಧ 6 ಜನರ ವಿರುದ್ಧ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು 2 ಆರೋಪಿಗಳನ್ನು ಬಂಧಿಸಲಾಗಿದೆ. ಅಕ್ರಮ ಮರಳು ಸಾಗಾಣಿಕೆ ತಡೆಯಲು ಹೋದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ನೌಕರ ನೀಲಪ್ಪ ಎಂಬುವರ ಮೇಲೆ ಮಾನ್ವಿ ತಾಲೂಕಿನ ಮದ್ಲಾಪುರ ಕ್ರಾಸ್ ಬಳಿ ಮಾರಣಾಂತಿಕ ಹಲ್ಲೆ ಘಟನೆಗೆ ಸಂಬಂಧ 6 ಜನರ ವಿರುದ್ಧ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು 2 ಆರೋಪಿಗಳನ್ನು ಬಂಧಿಸಲಾಗಿದೆ. ಗೋವಿನದೊಡ್ಡಿಯ ಶಿವು ತಂದೆ ಮಹಾದೇವಪ್ಪ, ವೆಂಕಟೇಶ್ ತಂದೆ ಮಹಾದೇವಪ್ಪ, ಯರಗುಡ್ಡದ ರಂಗನಾಥ ತಂದೆ ಶಿವಣ್ಣ, ಮಾನ್ವಿ ಪಟ್ಟಣದ ಶಿವರಾಜ್ ತಂದೆ ನರಸಪ್ಪ, ಗಿರಿ ಕರಿಗುಡ್ಡ, ಕೋಳಿ ಕ್ಯಾಂಪ್ ಜೆಸಿಬಿ ಆಪರೇಟರ್ ಶ್ರೀಕಾಂತ್ ವಡ್ಡರ್ ಸೇರಿದಂತೆ ಇತರರ ವಿರುದ್ಧ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈ ಪೈಕಿ ರಂಗನಾಥ ಯರಗುಂಡ ಮತ್ತು ಶಿವರಾಜ್ ಮಾನ್ವಿ ಎಂಬ ಆರೋಪಿಗಳನ್ನು ಬಂಧಿಸಲಾಗಿದೆ. ಇನ್ನುಳಿದ ಆರೋಪಿಗಳಾದ ಶಿವು, ವೆಂಕಟೇಶ್ ಸೇರಿದಂತೆ 4 ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಅಕ್ರಮ ಮರಳು ಸಾಗಾಣಿಕೆ ತಡೆಯಲು ಹೋದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸಿಬ್ಬಂದಿ ನೀಲಪ್ಪ ಮೇಲೆ ಮದ್ಲಾಪುರ ಕ್ರಾಸ್ ಬಳಿ ಅಕ್ರಮ ಮರಳು ಸಾಗಾಣಿಕೆದಾರರು ದಾಳಿ ಮಾಡಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ ಘಟನೆ ಬುಧವಾರ ನಡೆದಿದೆ. ಮಾನ್ವಿ ತಾಲೂಕಿನ ತುಂಗಭದ್ರಾ ನದಿ ತೀರದ
ಯಡಿವಾಳ, ಚೀಕಲಪರ್ವಿ, ಮದ್ಲಾಪುರ ಇನ್ನಿತರ ಗ್ರಾಮಗಳಲ್ಲಿ ರಾಯಲ್ಟಿ ಪಡೆಯದೆ ಮರಳು ಸಾಗಾಣಿಕೆ ಮಾಡುವ ವ್ಯವಸ್ಥೆ ಇದ್ದರೂ ಸಹ ಕೆಲವು ಮರಳು ದಂಧೆಕೋರರು ಬುರಾನ್ಪುರ, ಬುದ್ದಿನ್ನಿ, ರಂಗದಾಳ, ಯಡಿವಾಳ, ಚೀಕಲಪರ್ವಿ, ಮದ್ಲಾಪುರ ಹಾಗೂ ಇತರೆ ಕಡೆ ಅಕ್ರಮವಾಗಿ ಸಂಗ್ರಹ ಮಾಡಿದ ಮರಳನ್ನು ರಾಯಲ್ಟಿ ಇಲ್ಲದೆ ಟಿಪ್ಪರ್ ಮತ್ತು ಟ್ರ್ಯಾಕ್ಟರ್ಗಳ ಮೂಲಕ ಹಗಲು ರಾತ್ರಿ ಅಕ್ರಮವಾಗಿ ಸಾಗಾಣಿಕೆ ಮಾಡುತ್ತಿರುವ ಮಾಹಿತಿ ಪಡೆದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ಮಂಜುನಾಥ್ ನೇತೃತ್ವದಲ್ಲಿ ಬುಧವಾರ ಸಂಜೆ ಇಲಾಖೆಯ 4-5 ಜನ ಸಿಬ್ಬಂದಿ ಮಾನ್ವಿಗೆ ಆಗಮಿಸಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಯಡಿವಾಳ ರಸ್ತೆ ಬದಿ ಅಕ್ರಮವಾಗಿ ಸಂಗ್ರಹಿಸಿದ ಮರಳನ್ನು ತುಂಬುವಾಗ ಪೊಲೀಸ್ ಅಧಿಕಾರಿಗಳ ಸಮೇತ ದಾಳಿ ಮಾಡಿ ಟಿಪ್ಪರ್ ಮತ್ತು ಜೆಸಿಬಿಯನ್ನು ವಶಕ್ಕೆ ಪಡೆದ ಸಿಬ್ಬಂದಿ ನೀಲಪ್ಪ ಜೊತೆಗೆ ಪೊಲೀಸ್ ಠಾಣೆಗೆ ಕಳಿಸುತ್ತಿರುವಾಗ ಮದ್ಲಾಪುರ ಕ್ರಾಸ್ ಬಳಿ ಅಡ್ಡ ಬಂದ ಶಿವು ಮತ್ತು ಜೆಸಿಬಿ ಚಾಲಕ ಮತ್ತಿತರ ಸಹಚರರು ಸೇರಿಕೊಂಡು ನೀಲಪ್ಪ ಇವರ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಚಿಕಲಪರವಿಯಲ್ಲಿ ಅಕ್ರಮ ಮರಳು ಸಾಗಾಣಿಕೆ ಸಂಬಂಧಪಟ್ಟಂತೆ ಮಂಗಳವಾರ ರಾತ್ರಿ ಪೊಲೀಸ್ ಇನ್ಸ್ಪೆಕ್ಟರ್ ವೀರಭದ್ರಯ್ಯ ಹಿರೇಮಠ್ ನೇತೃತ್ವದಲ್ಲಿ ದಾಳಿ ನಡೆಸಿ ಮರಳು ತುಂಬಿದ 3 ಟಿಪ್ಪರ್ಗಳನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿದ್ದಾರೆ. ಪೊಲೀಸ್ ದಾಳಿಯಾದ 24 ಗಂಟೆಯೊಳಗಾಗಿ ಬುಧವಾರ ಸಂಜೆ ಅಕ್ರಮ ಮರಳು ಸಾಗಾಣಿಕೆ ತಡೆಯಲು ಹೋದ ಗಣಿ ಇಲಾಖೆಯ ನೌಕರನ ಮೇಲೆ ಅಕ್ರಮ ಮರಳು ದಂಧೆಕೋರರು ಹಲ್ಲೆ ಮಾಡಲಾಗಿದೆ. ನೌಕರ ನೀಲಪ್ಪ ಇವರಿಗೆ ಕಬ್ಬಿಣದ ರಾಡ್ನಿಂದ ತಲೆಗೆ ಹೊಡೆದಿದ್ದರಿಂದ ಅವರು ಗಂಭೀರವಾಗಿ ಗಾಯಗೊಂಡು ತಲೆಯಿಂದ ರಕ್ತಸ್ರಾವ ಆಗಿದ್ದರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ರಾಯಚೂರಿನ ಭಂಡಾರಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಯಚೂರು ರಿಮ್ಸ್ ಬೋಧಕ ಆಸ್ಪತ್ರೆ, ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ, ಇಂಗಾ ಹೆಲ್ತ್ ಫೌಂಡೇಶನ್ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಸೀಳು ತುಟಿ, ಸೀಳು ಅಂಗುಳ ಉಚಿತ ತಪಾಸಣೆ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮವನ್ನು ಭದ್ರಾ ಸಭಾಂಗಣದಲ್ಲಿ ಆಯೋಜಿಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಯಚೂರಿನ ರಿಮ್ಸ್ ಬೋಧಕ ಆಸ್ಪತ್ರೆ, ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ, ಇಂಗಾ ಹೆಲ್ತ್ ಫೌಂಡೇಶನ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಸೀಳು ತುಟಿ, ಸೀಳು ಅಂಗುಳ ಉಚಿತ ತಪಾಸಣಾ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮವನ್ನು ಭದ್ರಾ ಸಭಾಂಗಣದಲ್ಲಿ ಆಯೋಜಿಸಲಾಯಿತು. ಶ್ರೀಮತಿ ಸರೋಜಾ ಕೆ, ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿಗಳು ಕಾರ್ಯಕ್ರಮ ನಿರೂಪಿಸಿದರು. ಈ ಶಿಬಿರದಲ್ಲಿ ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಆರೋಗ್ಯ ಅಧಿಕಾರಿಗಳು ಡಾಕ್ಟರ್ ಎಂಎನ್ ನಂದಿತಾ ಅವರು ಶಾಲಾ ಮಕ್ಕಳ ಆರೋಗ್ಯ ತಪಾಸಣೆಯನ್ನು ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ತಂಡದವರು ಉಚಿತ ಆರೋಗ್ಯ ತಪಾಸಣೆ ಮಾಡುತ್ತಿದ್ದು, ಅಂಗವೈಕಲ್ಯ ಕಂಡುಬಂದ ಮಕ್ಕಳಿಗೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇರುತ್ತದೆ ಎಂದು ಯೋಜನೆ ಕುರಿತು ಮಾತನಾಡಿದರು. ಡಾಕ್ಟರ್ ಎಂಡಿ ಶಾಕಿರ್ ಅವರು ಆರ್ಬಿಎಸ್ಕೆ ಕಾರ್ಯಕ್ರಮದ ಅಡಿಯಲ್ಲಿ ಆರ್ಬಿಎಸ್ಕೆ ತಂಡದವರು ಶಾಲೆಗೆ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಮಕ್ಕಳ ಆರೋಗ್ಯ ತಪಾಸಣೆ ನಡೆಸಿ ಮಕ್ಕಳ ಸೀಳು ತುಟಿ, ಸೀಳು ಅಂಗುಳ ತಪಾಸಣೆ ಮಾಡಿ ಮಕ್ಕಳಿಗೆ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಆಯೋಜಿಸಲಾಗಿದೆ. ಇನ್ನುಳಿದ ತಾಲೂಕಿನಿಂದ ಆಗಮಿಸಿದ ಫಲಾನುಭವಿಗಳಿಗೆ ಈ ಶಿಬಿರದ ಕುರಿತು ಸಾರ್ವಜನಿಕರಿಗೆ ತಿಳಿಸಬೇಕು. ಆರೋಗ್ಯ ಇಲಾಖೆ ಯೋಜನೆಗಳ ಬಗ್ಗೆ ಸದುಪಯೋಗ ಪಡೆದುಕೊಳ್ಳಬೇಕೆಂದರು. ಕಾರ್ಯಕ್ರಮ ಕುರಿತು ಮಾತನಾಡಿದರು. ನಂತರ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ 20ಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿ ಯೋಜನೆಯ ಸದುಪಯೋಗ ಪಡೆದರು. ತಾಲೂಕಾ ಆರೋಗ್ಯ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಕಾರ್ಯಾಲಯದ ಸಿಬ್ಬಂದಿ ಫಲಾನುಭವಿಗಳು, ಇವತ್ತು ತಾವು ಯಾಕೆ ಬಂದಿರೋ ಫಲಾನುಭವಿಗಳು ನಮಗೆ ಗೊತ್ತಿದೆ. ನಿಮ್ಮ ಮಕ್ಕಳಿಗೆ ಹುಟ್ಟಿನಿಂದ ಮಕ್ಕಳಿಗೆ 15 ವರ್ಷವರೆಗೆ ನಿಮ್ಮ ಮಕ್ಕಳಿಗೆ ಎಲ್ಲ 10ನೇ ಕ್ಲಾಸ್ನಲ್ಲಿ ಇರಲಿ, ಅಂದರೆ 10ನೇ ತರಗತಿಯವರಿಗೆ ಈ ನಮ್ಮದು RBSK ತಂಡ, ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ತಂಡ ತಮ್ಮ ಹತ್ರ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚೇತನ, ವಿಶೇಷ ಶಸ್ತ್ರಚಿಕಿತ್ಸಕರು, ಆರ್ಬಿಎಸ್ಕೆ ತಂಡದವರು, ಫಲಾನುಭವಿಗಳು ಉಪಸ್ಥಿತರಿದ್ದರು. ನಗರದ ಎನ್ಐಜಿ ಕಾಲೋನಿಯ ಉದ್ಯಾನವನ ಹಾಗೂ ಕಾಶಿ ವಿಶ್ವನಾಥ ದೇವಸ್ಥಾನದ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಗೆ ನಗರಸಭೆ ಸದಸ್ಯ ಜಯಣ್ಣ ಅವರು ಅಡಿಗಲ್ಲು ಹಾಕುವ ಮೂಲಕ ಚಾಲನೆ ನೀಡಿದರು. ನಗರದ ಎನ್ಐಜಿ ಕಾಲೋನಿಯ ಉದ್ಯಾನವನ ಹಾಗೂ ಕಾಶಿ ವಿಶ್ವನಾಥ ದೇವಸ್ಥಾನದ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಗೆ ನಗರಸಭೆ ಸದಸ್ಯ ಜಯಣ್ಣ ಅವರು ಅಡಿಗಲ್ಲು ಹಾಕುವ ಮೂಲಕ ಚಾಲನೆ ನೀಡಿದರು. ಎನ್ಐಜಿ ಕಾಲೋನಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಡಿಗಲ್ಲು ಸಮಾರಂಭದಲ್ಲಿ ಪಾಲ್ಗೊಂಡು ನಗರಸಭೆ ಸದಸ್ಯ ಜಯಣ್ಣ ಅವರು ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನದ ಪೂಜೆಯಲ್ಲಿ ಪಾಲ್ಗೊಂಡು ನಂತರ ಕಾಂಪೌಂಡ್ ಕಾಮಗಾರಿಗೆ ಅಡಿಗಲ್ಲು ಹಾಕಿ ಮಾತನಾಡಿದರು. ಜಯಣ್ಣ, ಕಾಲೋನಿಯ ಅಭಿವೃದ್ಧಿಗೆ ನಿವಾಸಿಗಳ ಸಹಕಾರ ಅತ್ಯಗತ್ಯವಾಗಿರುತ್ತದೆ. ಎನ್ಐಜಿ ಕಾಲೋನಿಯ ಮಹಿಳೆಯರು ಹಾಗೂ ದಾನಿಗಳು ಸೇರಿಕೊಂಡು ಇಂದು ಉದ್ಯಾನವನ ಹಾಗೂ ದೇವಸ್ಥಾನದ ಕಾಂಪೌಂಡ್ ನಿರ್ಮಾಣ ಮಾಡುತ್ತಿರುವುದು ಸಂತಸದ ಕೆಲಸವಾಗಿದೆ ಎಂದರು. ಇನ್ನು ಉದ್ಯಾನವನದಲ್ಲಿ ಹಲವು ವೈವಿಧ್ಯಮಯ ಗಿಡ ಮರಗಳನ್ನು ಬೆಳೆಸುವ ಮೂಲಕ ಪರಿಸರ ಉಳಿಸುವ ಕೆಲಸವನ್ನು ಮಾಡಬೇಕು. ಉದ್ಯಾನವನದ ಅಭಿವೃದ್ಧಿಗೆ ನಗರಸಭೆ ಮತ್ತು ವೈಯಕ್ತಿಕವಾಗಿ ಸಹಾಯ ಮಾಡುತ್ತೇನೆ ಎಂದು ಜಯಣ್ಣ ತಿಳಿಸಿದರು. ಈ ಹಿಂದೆ ಕಾಲೋನಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದಾಗ ನಗರಸಭೆ ವತಿಯಿಂದ ನಳಗಳನ್ನು ಅಳವಡಿಸುವ ಮೂಲಕ ನೀರಿನ ಸಮಸ್ಯೆ ಪರಿಹರಿಸುವ ಕೆಲಸ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಎನ್ಐಜಿ ಕಾಲೋನಿಯಲ್ಲಿ ಒಳಚರಂಡಿ ವ್ಯವಸ್ಥೆ, ಸಿಸಿ ರಸ್ತೆ ನಿರ್ಮಾಣ ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತದೆ ಎಂದರು.
ಈ ಸಂದರ್ಭದಲ್ಲಿ ಕಾಲೋನಿಯ ನಿವಾಸಿಗಳಾದ ಕೃಷಿ ವಿಶ್ವವಿದ್ಯಾಲಯ ಪ್ರಾಚಾರ್ಯರಾದ ಸುಧಾಕರ್, ಸಾಯಿ ಪ್ರಿಯ, ಕಾಲೋನಿಯ ಅಧ್ಯಕ್ಷ ಸತೀಶ್ ಹಿರೇಮಠ್, ಹೂಗಾರ್ ಸಮಾಜದ ರಾಯಚೂರು ತಾಲೂಕು ಅಧ್ಯಕ್ಷ ಶಶಿಧರ್ ಹೂಗಾರ್, ರಾಘವೇಂದ್ರ ಕುಲಕರ್ಣಿ, ಅಶೋಕ್, ವಿಶಾಲಾಕ್ಷಿ, ಗಿರಿಜಾ ದೇವಿ, ಎನ್ ಶ್ರೀದೇವಿ, ಶಿವಲೀಲಾ, ಗೀತಾ, ಮಂಜುಳಾ, ರೇಣುಕಾ, ಶಂಕ್ರಮ, ಬಸಮ್ಮ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಬಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ ಪಲ್ಸರ್ NS 125cc 95% ಸಾಲ ಸೌಲಭ್ಯ. ಪಲ್ಸರ್ P150 48 ತಿಂಗಳ ಕಂತುಗಳ ಮಾತ್ರ. ಪಲ್ಸರ್ N160 6,000 ರೂಪಾಯಿಗಳವರೆಗೆ ಉಳಿತಾಯ. ಪಲ್ಸರ್ 150 TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದು ಇರದ, ಮುಂದೆಂದೂ ಇರದ ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. CT 110A ಕಡಿಮೆ ಡೌನ್ ಪೇಮೆಂಟ್ 999 ರೂಪಾಯಿ ಮಾತ್ರ. ನ್ಯೂ ಪ್ಲಾಟಿನಾ 110 ABS 1999 ರೂಪಾಯಿ ಮಾತ್ರ. ಪಲ್ಸರ್ 125 2,999 ರೂಪಾಯಿ ಮಾತ್ರ. Visit beside Ganj Kalyana Mandap, Ganj Road, Raichur. Sri Raghavendra Ghee, Sri Raghavendra Tupa, Sri Raghavendra Ghee, ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಕುಂಬಾರ ಓಣಿಯಲ್ಲಿ ನಿರ್ಮಿಸಲಾದ ಆಧುನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರ್. ಇದು ನಗರದ ಹೃದಯ ಭಾಗದಲ್ಲಿ ಇದ್ದು ಮುಖ್ಯ ರಸ್ತೆಯಿಂದ ಕೇವಲ 150 ಮೀಟರ್ ಇದೆ. ಫ್ಲಾಟ್ಗಳ ಸರಿಯಾದ ವೀಕ್ಷಣೆಗಾಗಿ ಸೈಟ್ಗೆ ಭೇಟಿ ನೀಡಿ. ಸೌಲಭ್ಯಗಳು 3 BHK ಫ್ಲಾಟ್ಗಳು, 2 BHK ಫ್ಲಾಟ್ಗಳು ಮತ್ತು 2 ಲಿಫ್ಟ್ಗಳು ಹೊಂದಿದ್ದು ಹಾಗೂ ಜನರೇಟರ್ ಬ್ಯಾಕಪ್ ಕೂಡ ಇದೆ. ಫೈರ್ ಸೇಫ್ಟಿ ಪೈಪ್ಲೈನ್ ಜೊತೆಗೆ 24 ಗಂಟೆ ನೀರಿನ ಸೌಲಭ್ಯವಿದ್ದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಸೂಕೋ ಬ್ಯಾಂಕ್ನಿಂದ ಸಾಲದ ಸೌಲಭ್ಯ ವ್ಯವಸ್ಥೆ ಇದೆ. ನೋಂದಣಿಗಾಗಿ ಹಿಂದೆ ಸಂಪರ್ಕಿಸಿ ಸಂತೋಷ್ ಜೈನ್ 9845151555. ಆಧೋನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರ್, ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit TTB Jewel Palace, Udayanagar, Station Road, Raichur. Mobile 8123-535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಅಶ್ವಿನಿ ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು. ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು: ಓವ್ಯುಲೇಷನ್, ಅಂಡೋತ್ಪತ್ತಿ, ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಬ್ರೋಸ್ಕೋಪಿ, ನಿಯಮಿತ ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8971034723 ಮತ್ತು 9663556077. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಬುಧವಾರ ಸಾಯಂಕಾಲ ಅಕ್ರಮ ಮರಳು ಸಾಗಣೆ ತಡೆಯಲು ಹೋದ ಗಣಿ ಇಲಾಖೆಯ ನೌಕರನ ಮೇಲೆ ಅಕ್ರಮ ಮರಳು ದಂಧೆಕೋರರು ಹಲ್ಲೆ ಮಾಡಲಾಗಿದೆ. ನೌಕರರ ನೀಲಪ್ಪ ಇವರಿಗೆ ಕಬ್ಬಿಣದ ರಾಡ್ನಿಂದ ತಲೆಗೆ ಹೊಡೆದಿದ್ದರಿಂದ ಅವರು ಗಂಭೀರ ಗಾಯಗೊಂಡು ಹೆಚ್ಚಿನ ಚಿಕಿತ್ಸೆಗಾಗಿ ರಾಯಚೂರಿನ ಭಂಡಾರಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಬುಧವಾರ ಸಂಜೆ ಅಕ್ರಮ ಮರಳು ಸಾಗಾಣಿಕೆ ತಡೆಯಲು ಹೋದ ಗಣಿ ಇಲಾಖೆಯ ನೌಕರನ ಮೇಲೆ ಅಕ್ರಮ ಮರಳು ದಂಧೆಕೋರರು ಹಲ್ಲೆ ಮಾಡಲಾಗಿದೆ.
ನೌಕರ ನೀಲಪ್ಪ ಇವರಿಗೆ ಕಬ್ಬಿಣದ ರಾಡ್ನಿಂದ ತಲೆಗೆ ಹೊಡೆದಿದ್ದರಿಂದ ಅವರು ಗಂಭೀರವಾಗಿ ಗಾಯಗೊಂಡು ತಲೆಯಿಂದ ರಕ್ತಸ್ರಾವ ಆಗಿದ್ದರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ರಾಯಚೂರಿನ ಭಂಡಾರಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದ್ದು, ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಎಂ ವಿರೂಪಾಕ್ಷಿ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿ ಮಾತನಾಡಿದರು. ಮಾನ್ವಿ ತಾಲೂಕಿನ ಅಕ್ರಮ ಮರಳು ಗಣಿಗಾರಿಕೆಯನ್ನು ತಡೆಯಲು ಹೋಗಿರ್ತಕ್ಕಂಥ ಮಾಜಿ ಸೈನಿಕ, ಈ ದೇಶವನ್ನು ಕಾಪಾಡಲಿಕ್ಕೆ ಹೋಗಿ ಬಂದಿರತಕ್ಕಂಥ ಒಬ್ಬ ಸೈನಿಕ, ಗಣಿ ಮತ್ತು ಭೂ ವಿಜ್ಞಾನಿ ಇಲಾಖೆಯ ಸಿಬ್ಬಂದಿಯಾಗಿರ್ತಕ್ಕಂಥ ನೀಲಪ್ಪ ಮತ್ತು ಸಂಗಡಿಗರು ಈ ಅಕ್ರಮ ಮರಳು ಗಣಿಕೆಯ ದಂಧೆಯನ್ನು ನಿಲ್ಲಿಸಲು ಹೋದಾಗ ಅಲ್ಲಿರ್ತಕ್ಕಂಥ ಮರಳು ದಂಧೆಕೋರರು ಅವರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಘಟನೆಯನ್ನು ನೋಡಿದ್ರೆ ಅವರೊಬ್ಬ ದೈಹಿಕವಾಗಿ ದಷ್ಟಪುಷ್ಟತೆಯಿಂದ ಇದ್ದಿರೋದ್ರಿಂದ ಇವತ್ತು ಆ ಮನುಷ್ಯ ಜೀವಂತ ನಮ್ಮ ಜೊತೆಯಲ್ಲಿ ಮಾತಾಡಲಿಕ್ಕೆ ಅವಕಾಶಗಳಿದ್ದಾವೆ. ಕಳೆದ ವಾರಲಿಂದ ನಾನು ಹೇಳಿದ್ದೀನಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ, ಜಿಲ್ಲಾ ಆಡಳಿತಕ್ಕೆ ಮತ್ತು ಸರ್ಕಾರಕ್ಕೆ, ಇಲ್ಲಿನ ಮಂತ್ರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ. ಈ ಅಕ್ರಮ ದಂಧೆಯನ್ನು ಬಂದ್ ಮಾಡಿರಿ. ಕಳೆದ ಸಾಲಿನಲ್ಲಿ ಒಬ್ಬ ಕಂದಾಯ ಸಿಬ್ಬಂದಿಯನ್ನು ಪ್ರಾಣವನ್ನು ತೆಗೆದುಕೊಂಡಿರ್ತಕ್ಕಂಥ ಮಾನವಿ ಅಕ್ರಮ ಮರಳುಗಾರಿಕೆಯ ದಣಿಯ ಮೂಲ ಸೂತ್ರ ಏನು, ಕಳೆದ ನಾನು ದೇವದುರ್ಗದ ಬಾಗೂರಿನಲ್ಲಿ ಮಾತಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿನ ಮಂತ್ರಿ NS ಬೋಸರಾಜ್ ಅವರು ನನಗೆ ಸಂಬಂಧಪಟ್ಟಿದ್ದಲ್ಲ, ಅದು ದೇವದುರ್ಗ ಸಂಬಂಧಪಟ್ಟಿರತಕ್ಕಂಥ ವಿಡಂಬ ಮಾತನ್ನು ಹೇಳಿದರು. ಇವತ್ತು ಮಾನ್ವಿ ತಾಲೂಕಿನಲ್ಲಿ ಈ ಅಕ್ರಮ ಮರಳುಗಾರಿಕೆ ದಂಧೆ ಆಗ್ತಾ ಇದೆ. ಇದಕ್ಕೆ ಮಾನ್ಯ ಸಚಿವರೇ, ನಿಮ್ಮ ಪ್ರಶ್ನೆ ಏನು, ನಿಮ್ಮ ಕ್ರಮ ಏನು? ನಿಮ್ಮ ಈ ಅಕ್ರಮ ಮರಳು ಕಾಣಿಕೆಯ ದಂಧೆಯಿಂದ ನೀವು ನಿಮ್ಮ ಮಗ ಇದ್ದೀರಿ, ಇದರಿಂದಲೇ ಇವತ್ತು ಸಿಬ್ಬಂದಿಗಳನ್ನು ಕೂಡ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರತಕ್ಕಂಥದ್ದು ನಿಮ್ಮ ಕೃಪಾ ಕಟಾಶೀರ್ವಾದದಿಂದಲೇ ಇದು ಆಗ್ತದೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ಈಗಾಗಲೇ ನೀವು ಹೇಳಿದ್ರಿ ಹಿಟ್ಟಂಡ್ರನ್ನೆಲ್ಲ, ಇವತ್ತು JDS ಮರಳು ಅಕ್ರಮ ದಂಧೆಗಾರಿಕೆಗೆ ನಾವು ಕಡಿವಾಣ ಮಾಡಲಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಸಾಧ್ಯ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ನಿಮಗೆ ಧೈರ್ಯ ತಾಕತ್ತಿದ್ರೆ ದಯವಿಟ್ಟು ಈ ಅಕ್ರಮ ಮರಳುಗಾರಿಕೆಯನ್ನು ಕೂಡಲೇ ನಿಲ್ಲಿಸಿ. ಇವತ್ತು ಏನು ಸಿಬ್ಬಂದಿಯ ಮೇಲೆ ಪ್ರಾಣಾಂತಿಕ ಹಲ್ಲೆ ಮಾಡಿರ್ತಕ್ಕಂಥ ಹಲ್ಲೆಕೋರರು ಇವತ್ತು ಯಾರು ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಿದೆ, ಮಂತ್ರಿ ಗೊತ್ತಿದೆ, ಮಂತ್ರಿ ಮಗನಿಗೂ ಗೊತ್ತಿದೆ. ಇವತ್ತು ಅಲ್ಲಿ ಹಾಲ್ದಾಳ್ ವೀರಭದ್ರಪ್ಪ ಅಂತಕ್ಕಂಥ ವ್ಯಕ್ತಿ ಇವತ್ತು ಈ ಎಲ್ಲ ಮರಳು ಅಕ್ರಮ ದಂಧೆಗಾರಿಕೆಯ ಕಿಂಗ್ ಪಿನ್. ಇವನನ್ನು ಅರೆಸ್ಟ್ ಮಾಡಿದರೆ ಇವನು ಒಂದೇ ಅಕ್ರಮ ಮರಳಲ್ಲ, ಸರ್ಕಾರದಿಂದ ಬಡವರಿಗೆ ಕೊಡ್ತಕ್ಕಂಥ ಅನ್ನಭಾಗ್ಯದ ಕೂಡ ಕಿಂಗ್ ಪಿನ್ ಇವನ್ನ ನೀವು ಸೀದಾ ಮಾಡಿದರೆ ಮಾತ್ರ ಇವತ್ತು ಈ ದಂಧೆಗೆ ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ. ಮಾನ್ಯ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ, ಮಾನ್ಯ ಜಿಲ್ಲಾ ಅಧಿಕಾರಿಗಳು ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀವಿ, ಇನ್ನೂ ಪ್ರಾಣಗಳು ಹೋಗೋಕ್ಕಿಂತ ಮುಂಚೆ ಈ ಅಕ್ರಮ ದಂಧೆಯನ್ನು ಬಂದ್ ಮಾಡಬೇಕಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ವಿ. ಜೊತೆಗೆ ಈ ಸರ್ಕಾರದ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಕಣ್ಣು ಮುಚ್ಚಿ ಕುಟ್ಕೊಂಡ್ರೆ ಇಲ್ಲಿ ಪ್ರಾಣಗಳ ಹಾನಿ ಆಗ್ತಾ ಇದ್ದಾವೆ, ಪ್ರಾಣಿಗಳು ಹೋಗ್ತಾ ಇದ್ದಾವೆ, ಸಿಬ್ಬಂದಿಯ ಪ್ರಾಣಿಗಳು ಹೋಗ್ತಾ ಇದ್ದಾವೆ. ಇದಕ್ಕೆ ನೀವೇ ಮೂಲ ಕಾರಣರಾಗ್ತೀರಿ. ದಯವಿಟ್ಟು ಇದನ್ನು ಬಂದ್ ಮಾಡಬೇಕು ಮತ್ತು ನೀಲಪ್ಪನ ಕುಟುಂಬಕ್ಕೆ ಸರ್ಕಾರದಿಂದ ಸೂಕ್ತ ಅವಕಾಶಗಳನ್ನು ಕೊಡಬೇಕು ಮತ್ತು ಪರಿಹಾರವನ್ನು ಕೊಡಬೇಕು. ಅವರಿಗೆ ಏನು ವೈದ್ಯಕೀಯ ಚಿಕಿತ್ಸೆಗೆ ಎಲ್ಲ ರೀತಿಯ ಅನುಕೂಲವನ್ನು ಸರ್ಕಾರನೇ ಮಾಡಿಕೊಡ್ಬೇಕಂತಕ್ಕಂಥ ಒತ್ತಾಯನ ನಾನು ಮಾಡ್ತೇನೆ. ವಂದೇ ಭಾರತ್ ಸೆಮಿ ಹೈಸ್ಪೀಡ್ ರೈಲು ಕಲಬುರಗಿಯಿಂದ ಯಶವಂತಪುರ ಮತ್ತು ಫಾಸ್ಟ್ ಪ್ಯಾಸೆಂಜರ್ ರೈಲು ಕಲಬುರಗಿಯಿಂದ ಯಶವಂತಪುರಗೆ ಆರಂಭಿಸಬೇಕು. ರೈಲ್ವೆ ಬೋರ್ಡ್ ಸದಸ್ಯ ಬಾಬುರಾವ್ ಅವರು ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ರೈಲ್ವೆ ಸಚಿವರಿಗೆ ಮನವಿ ಸಲ್ಲಿಸಿದರು. ವಂದೇ ಭಾರತ್ ಸೆಮಿ ಹೈ ಸ್ಪೀಡ್ ರೈಲು ಕಲಬುರಗಿಯಿಂದ ಯಶವಂತಪುರ ಮತ್ತು ಫಾಸ್ಟ್ ಪ್ಯಾಸೆಂಜರ್ ರೈಲು ಕಲಬುರಗಿಯಿಂದ ಯಶವಂತಪುರಗೆ ಆರಂಭಿಸಬೇಕೆಂದು ರೈಲ್ವೆ ಬೋರ್ಡ್ ಸದಸ್ಯ ಬಾಬುರಾವ್ ಅವರು ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ರೈಲ್ವೆ ಸಚಿವರಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕದಲ್ಲಿ ಇದುವರೆಗೂ ವಂದೇ ಭಾರತ ಹೈ ಸ್ಪೀಡ್ ರೈಲು ಸೇವೆ ಆರಂಭಿಸಿಲ್ಲ. ದೇಶದ ಇತರೆ ಭಾಗಗಳಲ್ಲಿ ಸದರಿ ರೈಲು ಆರಂಭಿಸಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಂದೇ ಭಾರತ್ ರೈಲು ಆರಂಭಿಸಿದ್ದಲ್ಲಿ ಜನರಿಗೆ ಅನುಕೂಲವಾಗಲಿದೆ. ಕೂಲಿ ಕಾರ್ಮಿಕರು, ಬಡ ವರ್ಗದ ಸಾವಿರಾರು ಜನರು
ಪ್ರತಿನಿತ್ಯ ಬೆಂಗಳೂರಿಗೆ ಪ್ರಯಾಣಿಸುತ್ತಿದ್ದು ಫಾಸ್ಟ್ ಪ್ಯಾಸೆಂಜರ್ ರೈಲು ಆರಂಭಿಸಿ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡಿದ್ದಾರೆ. 2 ರೈಲು ಆರಂಭಿಸಿದಲ್ಲಿ ಬೇಗ ಮತ್ತು ಆಯಾಸ ರಹಿತವಾಗಿ ಪ್ರಯಾಣಿಸಲು ಅನುಕೂಲವಾಗಲಿದೆ. ಈ ಭಾಗದ ಜನರ ಬೇಡಿಕೆಗೆ ಸರ್ಕಾರ ಸ್ಪಂದಿಸಬೇಕಿದೆ ಎಂದು ಬಾಬುರಾವ್ ಮನವಿ ಮಾಡಿದ್ದಾರೆ. ಬ್ಯಾಂಗ್ಳೂರ ಯಾವುದು? ಇಲ್ಲ ಸರ್, ಗುಲ್ಬರ್ಗ ಟು ಬ್ಯಾಂಗ್ಳೂರ್ ಸರ್. ಗುಲ್ಬರ್ಗ ಟು ಬ್ಯಾಂಗ್ಳೂರ್ ಇನ್ನೊಂದಿದೆ, ಇನ್ನೊಂದು ಸಿಕಿಂದ್ರಾಬಾದ್ ಟು ಬೆಂಗಳೂರು ಮಾಡಿ, ಹೈದರಾಬಾದ್ ಟು ಬ್ಯಾಂಗ್ಳೂರ್ ಕರ್ನೂಲ್ ಮಾಡಿದೆ ಸರ್. ಅದೇ ಅದು ಇಲ್ಲಿ ಏನು ಚೇಂಜ್ ಮಾಡ್ತಿಲ್ಲ, ಡೈವರ್ಷನ್ ಕೊಟ್ಟಿದ್ದೀವಿ ಸರ್. ಆದ್ರೆ ಗುಲ್ಬರ್ಗ, ಬಟ್ ಇದು ಗುಲ್ಬರ್ಗ ಟು ಬ್ಯಾಂಗ್ಳೂರ್ ಅಪ್ರೂವ್ ಆಗಿದೆ ಸರ್. ಇಲ್ಲ ಆಗಿಲ್ಲ ಸರ್, ಒಂದು ಬೋರ್ಡ್ನಾಗಿದೆ ಸರ್. ಸೊ ಇಂಥ ಪ್ರೆಸರ್ ಆದ್ರೆ ಚೆನ್ನಾಗಿರ್ತದೆ ಅಂತ ಸರ್. ಸರಿ ಸರ್, ಫಾಲೋ ಮಾಡಕ್ಕೆ ಆಯ್ತು, ನಾನು ಕಳಿಸ್ಕೊಡ್ತೀನಿ ಅಲ್ಲಿ ಮೆಸೇಜ್. ಸರಿ. ಹಿರಿಯ ಕಾಂಗ್ರೆಸ್ ಮುಖಂಡ ಬಶೀರುದ್ದೀನ್ ಇವರಿಗೆ ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷ ಸ್ಥಾನ ನೀಡಬೇಕೆಂದು ಕನ್ನಡಿಗರ ರಕ್ಷಣಾ ಸಂಘದ ರಾಜ್ಯಾಧ್ಯಕ್ಷ ಇಮ್ರಾನ್ ಬಡೇಸಾಬ್ ಹೇಳಿದರು. ಹಿರಿಯ ಕಾಂಗ್ರೆಸ್ ಮುಖಂಡ ಬಶೀರುದ್ದೀನ್ ಇವರಿಗೆ ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷ ಸ್ಥಾನ ನೀಡಬೇಕೆಂದು ಕನ್ನಡಿಗರ ರಕ್ಷಣಾ ಸಂಘದ ರಾಜ್ಯಾಧ್ಯಕ್ಷ ಇಮ್ರಾನ್ ಬಡೇಸಾಬ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 3 ಬಾರಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ಆಕಾಂಕ್ಷಿಯಾಗಿದ್ದರು. ಪಕ್ಷದಿಂದ ಸ್ಪರ್ಧಿಸಲು ಅವಕಾಶ ನೀಡಿಲ್ಲ. ಎಲ್ಲ ಧರ್ಮ ಹಾಗೂ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಂಡ ಅವರಿಗೆ ರಾಜಕೀಯ ಪ್ರಾತಿನಿಧ್ಯ ನೀಡಬೇಕು. ಜೆಡಿಎಸ್ನಿಂದ ಸ್ಪರ್ಧೆಗೆ ಟಿಕೆಟ್ ನೀಡುವುದಾಗಿ ಹೇಳಿದರು. ಕಾಂಗ್ರೆಸ್ ಪಕ್ಷ ನಿಷ್ಠರಾಗಿ ಉಳಿದಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷ ಬಿಟ್ಟಿಲ್ಲ. ಅವರಿಗೆ ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷ ಸ್ಥಾನ ನೀಡಿದರೆ ಲೋಕಸಭಾ ಚುನಾವಣೆ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಸಹಕಾರಿಯಾಗಲಿದೆ ಎಂದರು. ನಮ್ಮ ರಾಯಚೂರು ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ಮಾಜಿ ಬಶೀರುದ್ದೀನ್ ಸಾಬ್ರಿಗೆ ಹಟ್ಟಿ ಚಿನ್ನದ ಗಣಿ ನಿಗಮ ಅಧ್ಯಕ್ಷ ಮಾಡಬೇಕಂತೇಳಿ ಈ ಪ್ರೆಸ್ ಮೀಟ್ ಮೂಲಕ ತಿಳಿಸಿಕೊಡಲು ಇಷ್ಟಪಡಿಸುತ್ತಿದ್ದಾರೆ. ಸುಮಾರು ಅವರು ಸತತ 2 ಬಾರಿ ರಾಯಚೂರು ಜಿಲ್ಲೆ ಶಾಸಕರ ಸ್ಥಾನಕ್ಕೆ ಅತಿ ಜಾಸ್ತಿ ಅವರು ಟಿಕೆಟ್ ಪ್ರಯತ್ನ ಮಾಡಿದರು ಮತ್ತು ಪ್ರಯತ್ನ ಮಾಡಿದರೂ ಕೂಡ ಪ್ರಯತ್ನ ವಿಫಲವಾದರು. ಅದೇ ರೀತಿಯಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಅತಿ ಬಹುಮತದಿಂದ ಕರ್ನಾಟಕದಲ್ಲಿ ಬಂದಿದೆ. ಇದಕ್ಕೆ ಕಾರಣ ಮತ್ತು ಇಂಥ ನಿಷ್ಠಾವಂತ ನಮ್ಮ ಬಶೀರುದ್ದೀನ್ ಸಾಬ್ರಂಥ ಕಾರ್ಯಕರ್ತರುಗಳಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಹಾಗಾಗಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಬರು ಇಂಥವ್ರನ್ನ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ಗುರುತಿಸಿ ಹಟ್ಟಿ ಚಿನ್ನದ ಗಣಿ ನಿಗಮ ಅಧ್ಯಕ್ಷ ಮಾಡಿದರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತದಂತ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನಮ್ಮ ಅಭಿಪ್ರಾಯದಿಂದ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸೈಯದ್ ಫಾರೂಕ್ ಹಾಜಿಗೌಡ, ರವಿಕುಮಾರ್ ಗಬ್ಬೂರು, ಇಂದಿರಾ ಉಪಸ್ಥಿತರಿದ್ದರು. ಡಿಡಿಪಿಐ ವೃಷಭೇಂದ್ರಯ್ಯ ಅವರ ಅಧಿಕಾರದ ಅವಧಿಯಲ್ಲಿ ಅವ್ಯವಹಾರ ಮತ್ತು ವರ್ಗಾವಣೆ ದಂಧೆಯ ಮೂಲಕ ಭ್ರಷ್ಟಾಚಾರ ನಡೆಸಿದ್ದು, ವರ್ಗಾವಣೆಯಾದರೂ ಹೋಗದೆ ಕಚೇರಿಯಲ್ಲಿ ಉಳಿದುಕೊಂಡು ಹಣ ಮಾಡಿಕೊಳ್ಳುತ್ತಿದ್ದಾರೆ. ಉನ್ನತ ಮಟ್ಟದ ತನಿಖೆ ನಡೆಸಿ ಅವರ ವಿರುದ್ಧ ಕ್ರಮ ವಹಿಸಬೇಕು, ಜಿಲ್ಲೆಯಿಂದ ಬಿಡುಗಡೆಗೊಳಿಸಬೇಕು ಎಂದು ಜಯ ಕರ್ನಾಟಕ ಸಂಘಟನೆ ಮುಖಂಡರು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಡಿಡಿಪಿಐ ವೃಷಭೇಂದ್ರಯ್ಯ ಅವರ ಅಧಿಕಾರದ ಅವಧಿಯಲ್ಲಿ ಅವ್ಯವಹಾರ ಮತ್ತು ವರ್ಗಾವಣೆ ದಂಧೆಯ ಮೂಲಕ ಭ್ರಷ್ಟಾಚಾರ ನಡೆಸಿದ್ದು, ವರ್ಗಾವಣೆಯಾದರೂ ಹೋಗದೆ ಕಚೇರಿಯಲ್ಲಿ ಉಳಿದುಕೊಂಡು ಹಣ ಮಾಡಿಕೊಳ್ಳುತ್ತಿದ್ದಾರೆ. ಉನ್ನತ ಮಟ್ಟದ ತನಿಖೆ ನಡೆಸಿ ಅವರ ವಿರುದ್ಧ ಕ್ರಮ ವಹಿಸಬೇಕು, ಜಿಲ್ಲೆಯಿಂದ ಬಿಡುಗಡೆಗೊಳಿಸಬೇಕು ಎಂದು ಜಯ ಕರ್ನಾಟಕ ಸಂಘಟನೆ ಮುಖಂಡರು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಡಿಡಿಪಿಐ ವೃಷಭೇಂದ್ರಯ್ಯ ಅವರು ವರ್ಗಾವಣೆಯಾಗಿ 15 ದಿನ ಕಳೆದರೂ ಜಿಲ್ಲೆಯನ್ನು ಬಿಟ್ಟು ಹೋಗದೆ ವರ್ಗಾವಣೆಗೊಂಡ ಯಾದಗಿರಿಯ ಡಯಟ್ ಪ್ರಾಚಾರ್ಯ ಸ್ಥಳಕ್ಕೆ ಹೋಗಿಲ್ಲ. ಅಲ್ಲಿದ್ದ ಡಯಟ್ ಪ್ರಾಚಾರ್ಯ ಕೊಪ್ಪಳ ಜಿಲ್ಲೆಯ ಡಿಡಿಪಿಐ ಆಗಿ 12 ಗಂಟೆ ಎಲ್ಲಿಯೇ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಭ್ರಷ್ಟ ಅಧಿಕಾರಿಯಾದ ವೃಷಭೇಂದ್ರಯ್ಯ ಅವರು ಜಿಲ್ಲೆಯಲ್ಲಿ ಇರುವ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಹಣ ವಸೂಲಿ ಮಾಡಿಕೊಳ್ಳುತ್ತಿದ್ದಾರೆ ಎಂದು ದೂರಿದರು. ಸಾಕಷ್ಟು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಆರ್ಟಿಇ ಅನುದಾನ ಬಿಡುಗಡೆಯಾಗಿಲ್ಲ. ಹಣ ಕೊಟ್ಟರೆ ಮಾತ್ರ ಅನುದಾನ ಬಿಡುಗಡೆ ಮಾಡುವುದಾಗಿ ಹೇಳಿದ್ದಾರೆ ಎಂದು ಆರೋಪಿಸಿದರು. ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ಮುಂಚಿತವಾಗಿ ಚಲನ ಆದೇಶವನ್ನು ಶಿಕ್ಷಣ ಇಲಾಖೆ ಬಿಡುಗಡೆ ಮಾಡಿದೆ. ಲಂಚದ ರೂಪದಲ್ಲಿ ಹಣ ಪಡೆದು ಬಿಡುಗಡೆಗೊಳಿಸುತ್ತಿದ್ದಾರೆ. ವಿವಿಧ ತಾಲೂಕುಗಳಲ್ಲಿ ಶಿಕ್ಷಕರ ಹುದ್ದೆ ಖಾಲಿ ಇವೆ. ಶಿಕ್ಷಕರು ಇಲ್ಲದಂತಾಗಿದೆ. ಬಿಇಒ ಅವರಿಗೆ ಡಿಡಿಪಿಐ ಸೂಚನೆ ನೀಡಿ ಲಕ್ಷಾಂತರ ರೂಪಾಯಿ ಹಣ ನೀಡಬೇಕೆಂದು ಒತ್ತಡ ಹಾಕಿದ್ದಾರೆ. ಶಿಕ್ಷಕರು ವರ್ಗಾವಣೆ ದಂಧೆಯಲ್ಲಿ ಹಣ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಎಂದು ದೂರಿದರು. ಈ ಕೂಡಲೇ ಅವರ ಅವಧಿಯಲ್ಲಿ ಆದ ಎಲ್ಲಾ ಅವ್ಯವಹಾರಗಳ ಬಗ್ಗೆ ತನಿಖೆ ನಡೆಸಬೇಕು, ಜಿಲ್ಲೆಯಿಂದ ಬಿಡುಗಡೆಗೊಳಿಸಿ ನಿಯೋಜಿತ ಸ್ಥಳಕ್ಕೆ ತೆರಳಲು ಆದೇಶಿಸಬೇಕೆಂದು ಒತ್ತಾಯಿಸಿದರು. ಸಾಕ್ಷರತಾ ಇಲಾಖೆ ಬೆಂಗಳೂರು
ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಇವರ ಮುಖಾಂತರ ವಿಷಯ ರಾಯಚೂರು ಜಿಲ್ಲೆಯ DDPI ವೃಷಭೇಂದ್ರ ಅವರ ಅಧಿಕಾರ ಅವಧಿಯಲ್ಲಿ ಅವ್ಯವಹಾರ ವರ್ಗಾವಣೆ ದಂಧೆಯ ಮೂಲಕ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿರುವುದರ ಬಗ್ಗೆ ಸಂಪೂರ್ಣ ಉನ್ನತ ಮಟ್ಟದ ತನಿಖೆ ಹಾಗೂ ಕಳೆದ 15 ದಿನಗಳ ಹಿಂದೆ ಅವರ ವರ್ಗಾವಣೆ ಆದರೂ ಆ ಸ್ಥಳಕ್ಕೆ ಹೋಗದೆ ರಾಯಚೂರು ಕಚೇರಿಯಲ್ಲಿ ಉಳಿದುಕೊಂಡು ಕೈಲಾದಷ್ಟು ದುಡ್ಡು ಮಾಡಿಕೊಳ್ಳುವ ಹುನ್ನಾರವನ್ನು ಮಾಡಿರುವ ಇವರನ್ನು ತಕ್ಷಣವೇ ಜಿಲ್ಲೆಯಿಂದ ಬಿಡುಗಡೆ ಮಾಡಿ ಇವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಒತ್ತಾಯ. ಈ ಮೇಲಿನ ವಿಷಯಕ್ಕೆ ಕುರಿತು ತಮಗೆ ತಿಳಿಪಡಿಸುವುದೆಂದರೆ ರಾಯಚೂರು ಜಿಲ್ಲೆಯ ಶಾಲಾ ಶಿಕ್ಷಣ ಸಾಕ್ಷರತೆ ಇಲಾಖೆ DDPI ನಿರ್ದೇಶಕರಾದ ವೃಷಭೇಂದ್ರ ದಿನಾಂಕ 3/7/23ರಂದು ವರ್ಗಾವಣೆ ಮಾಡಿ ತಾವು ಆದೇಶ ಮಾಡಿದ್ದೀರಿ. ವರ್ಗಾವಣೆಗೊಂಡು ಕನಿಷ್ಠ 15 ದಿನಗಳಾದರೂ ರಾಯಚೂರು ಜಿಲ್ಲೆಯನ್ನು ಬಿಟ್ಟು ವರ್ಗಾವಣೆಗೊಂಡ ಯಾದಗಿರಿ ಜಿಲ್ಲೆಯ ಡೈಟ್ ಕಾಲೇಜಿಗೆ ಹಾಜರಾಗಿರುವುದಿಲ್ಲ. ಅದೇ ಯಾದಗಿರಿ ಜಿಲ್ಲೆಯ ಡೈಟ್ ಪ್ರಾಂಶುಪಾಲರಾದ ಶ್ರೀಶೈಲಪ್ಪ ಶಾಂತಪ್ಪ ಇವರು ವರ್ಗಾವಣೆ ಆದ ಬಂದ 12 ಗಂಟೆಯಲ್ಲಿಯೇ ವರ್ಗಾವಣೆ ಆದ ಕೊಪ್ಪಳ DDPI ಹುದ್ದೆಗೆ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಅದೇ ನಮ್ಮ ರಾಯಚೂರಿನ ಅತ್ಯಂತ ಕಡುಭ್ರಷ್ಟ ಶಿಕ್ಷಣಾಧಿಕಾರಿ ಇಲ್ಲಿ ಖಾಸಗಿ ಶಿಕ್ಷಕಗಳನ್ನು ಸುಲಿಗೆ ಮಾಡುತ್ತಾ ಸರ್ಕಾರಿ ಶಾಲೆಗಳು ವಿಸಿಟ್ ಮಾಡಿ ಶಿಕ್ಷಕರಿಂದ ಹಣ ಪಡೆಯಲು ಗುಮಾನಿ ಇರುವ ಇವರ ಮುಂದೆ ಹಲವಾರು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸರಿಯಾಗಿ RTE ಅನುದಾನ ನೀಡಿರುವುದಿಲ್ಲ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರಿಂದ ದುಡ್ಡು ಕೊಟ್ಟರೆ ಮಾತ್ರ ಬಿಡುಗಡೆ ಮಾಡುವುದಾಗಿ ಹೇಳಿದ್ದು ಶಿಕ್ಷಕರ ವರ್ಗಾವಣೆ ಶಿಕ್ಷಕರ ಹುದ್ದೆ ಖಾಲಿ ಆದ ಬಗ್ಗೆ ರಾಯಚೂರು ಜಿಲ್ಲೆಯಲ್ಲಿ ಶಿಕ್ಷಣ ವರ್ಗಾವಣೆ ಜುಲೈ 11-23ರಂದು ಪ್ರಾರಂಭವಾಗಿ ಆಗಸ್ಟ್ 11-23ರವರೆಗೆ ಮುಕ್ತಾಯಗೊಳ್ಳಲಿದೆ. ವರ್ಗಾವಣೆ ಪ್ರಕ್ರಿಯೆ ಮುಗಿಯುವುದಕ್ಕಿಂತ ಮುಂಚಿತವಾಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಕರ ಚಾಲನಾ ಆದೇಶ. ಈ ಸಂದರ್ಭದಲ್ಲಿ ಸಂಘಟನೆ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಯಾದವ್, ಕರುಣಾಕರ್ ರೆಡ್ಡಿ ಗುಂಜಳ್ಳಿ, MD ರಫಿ ಸೇರಿದಂತೆ ಅನೇಕರಿದ್ದರು. ಬಸವ ಕೇಂದ್ರದ 161ನೇ ಮಹಾಮನೆ ಕಾರ್ಯಕ್ರಮವನ್ನು ಶಿವಕುಮಾರ್ ಮಾಡೂರ್ ಅವರ ತಂದೆ ದೊಡ್ಡಗೌಡ ಮಾಡೂರ್ ಅವರ 3ನೇ ಪುಣ್ಯಸ್ಮರಣೆ ಅಂಗವಾಗಿ ನಗರದ ಜಿಲ್ಲಾ ಕಾರಾಗೃಹದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ವಿಶ್ವಗುರು ಲಿಂಗಾಯತ ಧರ್ಮ ಸಂಸ್ಥಾಪಕ ಅಣ್ಣ ಬಸವಣ್ಣನವರ ಭಾವಚಿತ್ರಕ್ಕೆ ಗಣ್ಯರಿಂದ ಪುಷ್ಪಾರ್ಚನೆ ಮಾಡಿ ಜ್ಯೋತಿ ಬೆಳಗುವುದರ ಮೂಲಕ ಚಾಲನೆ ನೀಡಲಾಯಿತು. BR ಅಂದಾನಿ ಅಧೀಕ್ಷಕರು ರಾಯಚೂರು ಜಿಲ್ಲಾ ಕಾರಾಗೃಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಬಸವ ಕೇಂದ್ರದ ವಿನೂತನ ಕಾರ್ಯಕ್ರಮ ಜೈಲುವಾಸಿಗಳ ಆಚಾರ ಮತ್ತು ವಿಚಾರದಲ್ಲಿ ಪರಿವರ್ತನೆ ಆಗಲಿ ಎಂದು ಆಶಿಸಿದರು. ಒಂದು ವಚನ ಸಾಹಿತ್ಯವನ್ನು ಜೈಲಲ್ಲಿ ನಡೆದು ನಮ್ಮ ಎಲ್ಲಾ ಬಂದಿ ನಿವಾಸಿಗಳಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಸದುದ್ದೇಶದಿಂದ ಸುಮಾರು ಹಲವಾರು ಕಾರ್ಯಕ್ರಮಗಳು ನಾವಿಲ್ಲಿ ಜೈಲಿನಲ್ಲಿ ಹಮ್ಮಿಕೊಂಡಿದ್ದೆವು. ಈ ಬಸವ ಕೇಂದ್ರದವರಿಂದ ಬಸವ ಯಾರೋ ಬಂದು ನಮಗೆ ಇದು ಮಾಡಿದ ಪ್ರಯುಕ್ತ ತುಂಬಾ ನಾವೇ ಒಂದು ಇದು ಇರುತ್ತೆ. ಆದ್ರೂ ನಾವು ಸ್ವಲ್ಪ ಇನ್ನು ಬಂದವರಿಗೆ ನಿರಾಶೆ ಮಾಡುವುದಿಲ್ಲ. ಒಂದು 100 ಜನಕ್ಕಾದರೂ ತಮ್ಮ ಈ ಬಸವೇಶ್ವರ ಒಂದು ಸಂದೇಶವನ್ನು ಮುಟ್ಟುತ್ತಾರ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅದೇ ರೀತಿಯಾಗಿ ಈಗ ಗುರುಗಳು ಬಂದಿದ್ದಾರೆ, ಒಂದು ಸುಮಾರು ಪ್ರವಚನ ನೀಡ್ತಾ ಇದ್ದಾರೆ. ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲ ತಾಯಂದರಿಗೂ ಮತ್ತೆ ನಮ್ಮ ಶಿವಕುಮಾರ್ ದಂಪತಿಗಳಿಗೂ ವಂದಿಸುತ್ತಾ ನನ್ನ 2 ಭಾಷಣವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಖ್ಯ ಉಪನ್ಯಾಸಕರಾಗಿ ಆಗಮಿಸಿದ ಹಿರಿಯ ಶರಣ ಶ್ರೀ ವೀರಭದ್ರಪ್ಪ ಕುರುಕುಂದಿ ಅಧ್ಯಕ್ಷರು ರಾಯಚೂರು ಜಿಲ್ಲಾ ಬಸವ ಕೇಂದ್ರ ಮಾತನಾಡಿ, ಸೆರೆಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಬಹಳ ಅದ್ಭುತವಾದ ಪರಿಕಲ್ಪನೆ ಹಾಗೂ ಬಸವ ಕೇಂದ್ರದ ಈ ಕಾರ್ಯ ಅತ್ಯಂತ ಶ್ಲಾಘನೀಯ ಎಂದು ತಿಳಿಸಿದರು. ಸೆರೆಮನೆಯ ಕೈದಿಗಳನ್ನು ಉದ್ದೇಶಿಸಿ ಮಾತನಾಡಿ, ಅಜ್ಞಾನ ಮತ್ತು ಕಾರಣಾಂತರಗಳಿಂದ ಅಪರಾಧಿಗಳಾಗಿ ಸೆರೆಮನೆಗೆ ಬಂದ ಮಾತ್ರಕ್ಕೆ ನೀವೆಲ್ಲ ಪಾಪಿಗಳಲ್ಲ. ಬಸವಾದಿ ಶರಣರ ವಚನಗಳನ್ನು ನಿಮ್ಮ ನುಡಿಗಳಲ್ಲಿ ಅಳವಡಿಸಿಕೊಂಡು ಪರಿವರ್ತನೆಯೊಂದಿಗೆ ಪಾರಾಗುವ ಅವಕಾಶಗಳು ಇವೆ ಎಂದು ಅನೇಕರು ವಚನಗಳನ್ನು ನಿರ್ವಚನ ಮಾಡುತ್ತಾ ದೃಷ್ಟಾಂತಗಳೊಂದಿಗೆ ವಿವರಿಸುತ್ತಾ ಹೆಣ್ಣು ಹೊನ್ನು ಮತ್ತು ಮಣ್ಣಿಗಾಗಿ ಆಸೆ ಪಡದೆ ಸತ್ಯ ಶುದ್ಧವಾದ ಕಾಯಕವನ್ನು ಮಾಡುತ್ತಾ ಧನ್ಯರಾಗಬೇಕೆಂದು ಕರೆ ಕೊಟ್ಟರು. ಅದ್ದೂರಿಯಾಗಿ ಎಲ್ಲ ಜನರು ನಮ್ಮ ಬಸವ ಕೇಂದ್ರದ ಎಲ್ಲರೂ ತಾಯಂದಿರು, ತಂದೆಯರು ಮತ್ತು ಇಲ್ಲಿ ಇರ್ತಕ್ಕಂಥ ಕೈದಿಗಳು ಎಲ್ಲರೂ ಏನದ ವಿಜೃಂಭಣೆಯಿಂದ ಬಂದು ಎಲ್ಲರೂ ಇಲ್ಲಿ ಕುಂತು ತಮ್ಮ ಹಿತನುಚುಡಿ ನಾವು ಮಾಡತಕ್ಕಂಥ ಹಿತನುಚುಡಿಗಳನ್ನು ಎಲ್ಲರೂ ಆರಿಸಿದ್ದೀರಿ. ಇದು ಉದ್ದೇಶ ಇಲ್ಲಿ ಮಾಡುವ ಉದ್ದೇಶ ಮಹಾಮನೆ ಕಾರ್ಯಕ್ರಮ ಉದ್ದೇಶ ಇಷ್ಟೇ, ಎಲ್ಲರಿಗೆ ಬಸವಣ್ಣನ ತತ್ವಗಳನ್ನು ಶರಣರ ತತ್ವಗಳನ್ನು ಎಲ್ಲರಿಗೂ ಮುಟ್ಟಿಸ್ಬೇಕು, ಎಲ್ಲರಿಗೆ ತಿಳಿದು ಅವರು ಮನಪರಿವರ್ತನೆ ಆಗಬೇಕೆಂಬ ಉದ್ದೇಶದಿಂದ ನಾವು ಇಲ್ಲಿ ಕಾರಾಗೃಹದಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಬೇರೆ ಉದ್ದೇಶ ಏನಿಲ್ಲ. ಮನುಷ್ಯ ಪ್ರತಿಯೊಬ್ಬನೂ ನೆಡುತ್ತಾನೆ, ನಡಲಾರ್ದವನು ಕುಂತವನೇ ನೆಡುವಂಗಿಲ್ಲ. ಅದಕ್ಕಾಗಿ ಎಲ್ಲರೂ ಎಡುವವರೇ, ಎಲ್ಲರೂ ಅನ್ನೋದು ತಪ್ಪು ಕೆಲಸಗಳನ್ನು ಮಾಡುವವರೇ. ಅದಕ್ಕಾಗಿ ನೀವು ನಿಮ್ಮ ಮನಸ್ಸನ್ನು ತೊಂದರೆಗೆ ಒಳಪಡಿಸದೆ ಇಲ್ಲಿವರೆಗೆ ನೀವೇನಾದರೂ ಬಂದಿರಿ. ಈ ಒಂದು ಹಿತನುಚುಗಳಿಗೆ ಬಸವರ ಶರಣರ ವಚನಗಳನ್ನು ಕೇಳಿ ಪರಿವರ್ತನೆ ಆಗಬೇಕು. ಅದಕ್ಕೆ ಒಂದೇ ಒಂದು ಬಸವಣ್ಣವ್ರು ಹೇಳ್ಯಾರ, ಕಳಬೇಡ ಕೊಲಬೇಡ, ಒಂದೇ ಒಂದು ವಚನ ಹೇಳ್ಯಾರವ್ರು. ಎಲ್ಲವೂ ಬಂದ್ಬಿಟ್ಟು ಸಾರ ಕಂಪ್ಲೀಟ್ ಬಸವಣ್ಣ ಶರಣರು ಎಲ್ಲರೂ ಬಂದ್ಬಿಟ್ಟು ಕಳಬೇಡ ಕೊಲಬೇಡ ಕೇಳಿ ಸರಿಯಾಗಿ. ಕಳಬೇಡ ಕೊಲಬೇಡ ಹುಸಿಯ
ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಸಹ್ಯ ಪಡಬೇಡ, ಇದರ ಅಳಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಎಲ್ಲವನ್ನೂ ಎಲ್ಲ ಶರಣರು ಹೇಳಿದಂಥದ್ದು ಸಾರನ ಬಸವಣ್ಣವರು ಈ ಒಂದು ಸಪ್ತ ಇದರಲ್ಲಿ ವಚನದಲ್ಲಿ ಎಲ್ಲವನ್ನು ತಿಳಿಸಿಕೊಟ್ಟಿದ್ದಾರೆ. ತಮಗೆ ತಿಳಿಸಲ್ಲ, ಕಳಬೇಡ ಮಾಡಬೇಡ, ಕಳಬೇಡ ಕೊಲಬೇಡ ಕೊಲ್ಬೇಡ, ಹುಸಿಯ ನುಡಿಯಲು ಬೇಡ, ಸುಳ್ಳಾಡಬಾರ್ದು, ಅನ್ಯರಿಗೆ ಅಸಹ್ಯ ಪಡಬೇಡ. ಯಾವನೊಬ್ರು ಚೆನ್ನಾಗಿದ್ನಂತಂದ್ರೆ ಅವ್ನು ನೋಡಿ ಅಸಹ್ಯ ಪಡೋದು, ಕೆಟ್ಟ ಮಾಡೋದು, ಅವ್ನಿಗೆ ಏನಪ್ಪ ಹಿಂಗಾದ್ನಂತ ಅನ್ನೋದು, ಇದರ ಅಳಿಯೆಲ್ಲ ಬೇಡ. ಇನ್ನೊಬ್ರು ಹೊಟ್ಟೆ ಕಿಚ್ಚು ಪಡೋದು ಮಾಡಬಾರ್ದು. ತನ್ನ ಬಣ್ಣಿಸಬೇಡ, ನಾನು ಹೆಂಗಿದ್ದೀನಿ ಹಂಗಿದ್ದೀನಿ, ನಾನು ಅಂಥವ್ನು ನಿಂತವನು, ಇವ್ನು ನೋಡಿ ಹಾಕೋಬಂದು ಅವ್ನು ನೋಡಿ ಹಾಕೋಬಂದು, ಅವನ್ನ ಯಾಕೆ ಮಾತಾಡ್ಸೋನು, ಇವ್ನು ನೋಡಿ ಯಾಕೆ ಮಾತಾಡ್ಸೋನು, ವೈಯಕ್ತಿಕವಾದಂಥ ಒಂದು ತಮ್ಮದೇನದ ಇದಿರ್ತದೆ. ಅದನ್ನ ಬಸವಣ್ಣನವರು ಶರಣ ರಾಜಕುಮಾರ ಅವರು ಮಾತನಾಡಿ, ಮನುಷ್ಯ ಭಾವಬಂಧಿತ ತಪ್ಪುಗಳನ್ನು ಹಿರಿಯರು ಕಿರಿಯರು ಎಲ್ಲರೂ ಮಾಡುತ್ತಾರೆ. ಶರಣರೆಲ್ಲರೂ ಹುಟ್ಟುತ್ತಲೇ ಶರಣರಾಗಲ್ಲ. ನಮ್ಮ ನಿಮ್ಮಂತೆ ತಪ್ಪುಗಳನ್ನು ಮಾಡಿ ತಿದ್ದಿಕೊಂಡು ಶಿವಶರಣರಾಗಿ ನಮಗೆಲ್ಲ ಆದರ್ಶರಾಗಿದ್ದಾರೆ ಎಂದು ತಿಳಿಸಿದರು. ಖೈದಿಗಳನ್ನು ಉದ್ದೇಶಿಸಿ, ನೀವೆಲ್ಲ ಬಂದಿಗಳಲ್ಲ, ನಮ್ಮೆಲ್ಲರ ಬಂಧುಗಳು ಎಂದು ತಿಳಿಸಿದರು. ನೂರಾರು ಖೈದಿಗಳು ಶರಣರ ಚಿಂತನೆಯಿಂದ ತಮ್ಮ ತಪ್ಪಿನ ಅರಿವಾಗಿ ಮುಂದಿನ ದಿನಗಳಲ್ಲಿ ನಾವು ಹೊರಗಡೆ ಬಂದು ಸಮಾಜದಲ್ಲಿ ಆದರ್ಶರಾಗಿ ಬಾಳುತ್ತೇವೆ ಎಂದು ಭರವಸೆ ಕೊಟ್ಟರು. ಚೆನ್ನಬಸವಣ್ಣ ಮಹಾಜನ್ ಶೆಟ್ಟಿ ಕಾರ್ಯದರ್ಶಿಗಳು ಬಸವ ಕೇಂದ್ರ ಪ್ರಾಸ್ತಾವಿಕವಾಗಿ ಮಾತನಾಡಿ ಮಹಾಮನೆ ಕಾರ್ಯಕ್ರಮದ ಪ್ರಾಮುಖ್ಯತೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಬಸವಾದಿ ಶರಣರ ವಚನಗಳ ಚಿಂತನೆಯನ್ನು ಪರಮೇಶ್ವರ್ ಸಾಲಿಮಠ್ ಮುಂತಾದವರು ತುಂಬಾ ಅರ್ಥಪೂರ್ಣವಾಗಿ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಹಿರಿಯ ಶರಣ ರಾಚನಗೌಡ ಕೋಳೂರು ಅಧ್ಯಕ್ಷರು ಬಸವ ಕೇಂದ್ರ ರಾಯಚೂರು ಮಾತನಾಡಿ, ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮವು ಬಡವರ ಮನೆಯಾಗಲಿ ಅಥವಾ ಶ್ರೀಮಂತರ ಮನೆಯಾಗಲಿ ಅತ್ಯಂತ ಸರಳವಾಗಿ ಯಾವುದೇ ಆಡಂಬರ ವಿಜೃಂಭಣೆ ಇಲ್ಲದೆ ಕೇವಲ ಬಸವ ತತ್ವ ಪ್ರಚಾರಕ್ಕಾಗಿ ನಿರಂತರವಾಗಿ ಬಸವ ಕೇಂದ್ರವು ಆಯೋಜಿಸುತ್ತಾ ಬಂದಿದೆ ಎಂದು ತಿಳಿಸಿದರು. ಬಸವಾದಿ ಶರಣರ ವಚನಗಳನ್ನು ಅರಿವು ಮತ್ತು ಆಚರಣೆ ಮಾಡಿದರೆ ಜೀವನದ ಎಲ್ಲಾ ಕಷ್ಟಗಳು ದೂರವಾಗುತ್ತವೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕುಮಾರ್ ಸುಗನತೇಜ್ ಮಾಟೂರು ಹಾಗೂ ಅಕ್ಕನ ಬಳಗದ ಸದಸ್ಯರು ವಚನ ಗಾಯನ ಮತ್ತು ಸಾಮೂಹಿಕ ಬಸವ ಪ್ರಾರ್ಥನೆಯನ್ನು ನಡೆಸಿಕೊಟ್ಟರು. ಶಿವಕುಮಾರ್ ಮಾಟೂರು ಸ್ವಾಗತಿಸಿದರು. ಶ್ರೀಮತಿ ಜಯಶ್ರೀ ಮಹಾಜನ್ ಶೆಟ್ಟಿ ಅವರು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿರೂಪಿಸಿದರು. ಮಹಾದೇವಪ್ಪ ಏಗ್ನೂರು ಶರಣು ಸಮರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ಶಾರದಮ್ಮ ಮಾಟೂರು ಅವರಿಗೆ ಬಸವ ಕೇಂದ್ರ ಮತ್ತು ಅಕ್ಕನ ಬಳಗದ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು. ಮಾಡಿದ ಪ್ರಾಣ ಅಂತ ಅದನ್ನ ಕೊಂಡಾಡಿ ಚಂದ ಜೀವನ. ಈ ಮನುಷ್ಯ ಉಪಕಾರ ಮಾಡಿದವನಿಗೆ ಅಪಕಾರ ಮಾಡವನೇ ಮನುಷ್ಯ. ಹಂಗಪ್ಪ ಏನಾದ್ರು ಸ್ವಲ್ಪ ಅಪಕಾರ ಮಾಡಿ, ಅಸಹ್ಯ ಕೆಲಸಗಳನ್ನ ಮಾಡಿ, ಏನೋ ಮಾಡಬಾರದು ಕೆಲಸ. ಮನುಷ್ಯ ಈಗ ನಾವೇನಾಗಿವಿ, ಮನುಷ್ಯ ಆಗಿಲ್ಲ, ಪ್ರಾಣಿ ಪಕ್ಷಿ ಆದಂಗನಾಗಿಲ್ಲ. ಒಂದು ಗುರು ಬಸವಲಿಂಗಾಯ ನಮ. ನನ್ನ ಆರಾಧ್ಯ ಭಕ್ತಿ ದೇವರಾಗಿರ್ತಂತ ಶ್ರೀ ಗುರು ಬಸವೇಶ್ವರಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ನಮ್ಮ ಹೆಸರು ವೀರೇಶ, ತಂದೆ ಲಿಂಗಪ್ಪ ಮಣ್ಣೂರ್, ಕೆ ಬಸಾಪುರ, ತಾಲೂಕು ಸಿಂಧನೂರು, ಡಿಸ್ಟಿಕ್ ರಾಯಚೂರು. ಇಲ್ಲಿ ಶ್ರೀ ಬಸವೇಶ್ವರ ಬಸವ ಕೇಂದ್ರ ಮಹಾಮನೆ ಕಾರ್ಯಕ್ರಮ ಇಲ್ಲಿ ಮಾಡಿದ್ದಾರೆ ಅಂತಂದ್ರೆ ನಮ್ಗೆ ಬಹಳ ಸಂತೋಷವಾಯಿತು. ನಿಜವಾದ ಬಸವಣ್ಣನವರು ಇಲ್ಲಿ ನಮ್ಗೆ ಬಂದಿದ್ದಾರೆ ಅಂತಂದ್ರೆ ನಮ್ಗೆ ಇವತ್ತು ಹೇಳಿಕೊಳ್ಳೋದಷ್ಟು ಸಂತೋಷವನ್ನು ನಮ್ಗೆ ಆಗೈತೆ ಅಂತಂದ್ರೆ, ನಮ್ಮ ಜಿಲ್ಲಾ ಅಂದಾನಿ ಸರ್ ಅವರು ಯಾವುದೇ ಫಂಕ್ಷನ್ ಆಗಲಿ ನಮ್ಮವರು ಅದ್ಭುತವಾಗಿ ನಮ್ಮನ್ನೆಲ್ಲ ಕರೆದುಕೊಂಡು ಪ್ರೀತಿಯಿಂದ ಅವ್ರು ನಿಜವಾದ ನಮ್ಮ ತಂದೆ ರೂಪದಲ್ಲಿ ಇರ್ತಕ್ಕಂಥ ಅಂದಾನಿ ಸರ್ ಅವರಿಗೆ ಎಷ್ಟು ಹೇಳಿದ್ರೆ ನಮಗೆ ಸಾಲದಂತಂದ್ರೆ ಅವರಲ್ಲಿ ನಾವು ನಮಸ್ಕಾರ ನೀಡುತ್ತಿದ್ದೇವೆ. ನನಗೆ 2 ಮಾತು ಆಡಲು ಬಯಸಿಕೊಟ್ಟಂತ ಅವರಿಗೆ ಪರಿವರ್ತನೆ ಆಗೈತೆ. ಹೇಳ್ಬೇಕಂದ್ರೆ ಈ ಥರ ಬಸವಣ್ಣನವರು ಫಂಕ್ಷನ್ ಇಲ್ಲಿ ಮಾಡ್ತಾರಂತ ನಿಜವಾದ ಬಸವಣ್ಣವರು ಬಂದು ನಮಗೆ ಪರಿವರ್ತನೆ ಕಿವಿಯಲ್ಲಿ ತುಂಬಿದ್ದಾರೆ ಅಂತಂದು ನಮಗೆ ಬಹಳ ಸಂತೋಷವಾಗಿದೆ. ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ರು. ಬಹಳ ಖುಷಿ ಆಗ್ಯದ ಅಂತೇಳಿ, ಬರೀ ಖುಷಿ ಆಗ್ಬಾರ್ದು, ಅದರೊಂದಿಗೆ ಮನ ಪರಿವರ್ತನೆ ಆಗ್ಬೇಕು. ತಮಗೆಲ್ಲ ಮಾತನಾಡ್ಲಿಕ್ಕೆ ಬರ್ರಿ ಅಂತಂದ್ರೆ ಹೆದರ್ತೀರಿ, ಆದ್ರೆ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಹೆದರ್ಬೇಕೇ ಹೊರತು ಮಾತನಾಡ್ಲಿಕ್ಕೆ ಹೆದರಬಾರ್ದು. ಇಲ್ಲಿ ಬಂದು ತಪ್ಪು ಮಾತಾಡಿದ್ರು ಯಾರು ನಮ್ಮನ್ನ ಜೈಲಲ್ಲಿ ಹಾಕೋದಿಲ್ಲ. ನಾವು ತಪ್ಪು ಮಾತಾಡಿವಿ ಅಂತ ನಮ್ಮನ್ನ ಯಾರು ಜೈಲಲ್ಲಿ ಹಾಕೋದಿಲ್ಲ. ತಪ್ಪು ಕೆಲಸ ಮಾಡಿದಾಗ ಜೈಲಲ್ಲಿ ಹಾಕ್ತಾರ. ಆದ ಕಾರಣ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಕ್ಕೆ ವೀರೇಶ್ ಅವರಿಗೆ ಧನ್ಯವಾದಗಳು. ಈ ಚಿಕ್ಕ ಗ್ರಂಥಗಳು ವೇದಿಕೆ ಮೇಲೆ ಉಪಸ್ಥಿತರಿದ್ದ ಹಿರಿಯ ಶರಣೆ ದಾನಮ್ಮ ಮತ್ತು ನೂರಾರು ಬಸವಾಭಿಮಾನಿಗಳು, ಬಸವ ಕೇಂದ್ರ ಮತ್ತು ಅಕ್ಕನ ಬಳಗ, ಸಕಲ ಪದಾಧಿಕಾರಿಗಳು, ಮಾಟೂರು ಕುಟುಂಬದವರು, ಕಾರಾಗೃಹದ ಸಿಬ್ಬಂದಿ ವರ್ಗದವರು, ಖೈದಿಗಳು ಪಾಲ್ಗೊಂಡು ಮಹಾಮನೆಯ ಜ್ಞಾನ ದಾಸೋಹ ಮತ್ತು ಅನ್ನದಾಸೋಹವನ್ನು ಸ್ವೀಕರಿಸಿದರು. ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದಿಂದ ಮೇರಿ ಮಾಟಿ ಮೇರಾ ದೇಶ್ ಅಭಿಯಾನ ಅನುಷ್ಠಾನ ಹಮ್ಮಿಕೊಳ್ಳಲಾಗಿತ್ತು.
ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕವು ಕೇಂದ್ರ ಸರ್ಕಾರದ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಮಂತ್ರಾಲಯದ ಯುವಜನ ವ್ಯವಹಾರ ಇಲಾಖೆಯ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆಯ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾದ ಮೇರಿ ಮಾಟಿ ಮೇರಾ ದೇಶ್ ಅಭಿಯಾನದ ಅಂಗವಾಗಿ ದತ್ತು ಗ್ರಾಮ ವಡವಾಟಿಯಲ್ಲಿ ಪಂಚಪ್ರಾಣ ಪ್ರತಿಜ್ಞಾ ವಿಧಿ ಸ್ವೀಕಾರ ಸಮಾರಂಭ ಮತ್ತು 75 ಸಸಿ ನೆಟ್ಟು ತೋಪನ್ನು ನಿರ್ಮಾಣಗೊಳಿಸುವ ವಸುಧ ವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ದೇಶದ 76ನೇ ಸ್ವಾತಂತ್ರ್ಯೋತ್ಸವದ ಹಾಗೂ ಆಗಸ್ಟ್ ಕ್ರಾಂತಿ ಮತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಐತಿಹಾಸಿಕ ಭಾರತ ಬಿಟ್ಟ ತೊಲಗಿ ಘೋಷಣೆಯ ಸ್ಮರಣಾರ್ಥ ಕೇಂದ್ರ ಸರ್ಕಾರವು ಯೋಜಿಸಿರುವ ಸದರಿ ಅಭಿಯಾನದ ಅನುಷ್ಠಾನ ಕಾರ್ಯಕ್ರಮದಲ್ಲಿ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಕ್ರಮ ಅಧಿಕಾರಿ ಡಾ ಸಂತೋಷ್ ಕುಮಾರ್ ರೇವೂರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಎಲ್ಲರೂ ಪಂಚ್ ಪ್ರಾಣ್ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು ಮತ್ತು ವಸುಧ ವಂದನಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಭಾರತವನ್ನು ಅಭಿವೃದ್ಧಿ ರಾಷ್ಟ್ರವನ್ನಾಗಿಸುವ ಗುಲಾಮಿ ಮನಸ್ಥಿತಿಯ ಕುರುಹುಗಳನ್ನು ದೂರಗೊಳಿಸುವ ಭಾರತದ ಶ್ರೀಮಂತ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನು ಹೆಮ್ಮೆ ಪಡುವ ಭಾರತದ ಏಕತೆ ಮತ್ತು ಸಮಗ್ರತೆಗಾಗಿ ಕಾರ್ಯನಿರ್ವಹಿಸುವ ಪೌರನಾಗಿ ಕರ್ತವ್ಯಗಳನ್ನು ನಿರ್ವಹಿಸುವ ರಾಷ್ಟ್ರ ರಕ್ಷಕರನ್ನು ಗೌರವಿಸುವ ಮತ್ತು 2047ಕ್ಕೆ ವಿಕಸಿತ ಹಾಗೂ ಅಭಿವೃದ್ಧಿತ ಭಾರತ ಕನಸನ್ನು ಸಾಕಾರಗೊಳಿಸಲು ಶ್ರಮವಹಿಸಿ ಕಾರ್ಯನಿರ್ವಹಿಸುವುದಾಗಿ ಎಲ್ಲರೂ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಅಭಿಯಾನವಾದ ಮೇರಿ ಮಾಟಿ ಮೇರಾ ದೇಶ್ ಅಭಿಯಾನದ ಗುರಿ ಮತ್ತು ಉದ್ದೇಶಗಳ ಕುರಿತು ವಿವರವಾಗಿ ಮಾಹಿತಿಯನ್ನು ನೀಡಿದರು. ಇದೇ ಅಭಿಯಾನದ ಅಡಿಯಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ದತ್ತು ಪಡೆದಿರುವ ಗ್ರಾಮದಲ್ಲಿ ಸಸ್ಯ ತೋಪುಗಳನ್ನು ನಿರ್ಮಿಸಬೇಕೆಂಬ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಕಾಲೇಜಿನ ದತ್ತು ಗ್ರಾಮ ವಡವಾಟಿಯ ಸಾರ್ವಜನಿಕ ಸ್ಥಳಗಳಲ್ಲಿ 75 ಸಸಿಗಳನ್ನು ನೆಟ್ಟು ತೋಪನ್ನು ನಿರ್ಮಿಸುವ ಮೂಲಕ ವಸುಧ ವಂದನಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಾಯದೊಡ್ಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಇ ಆಂಜನೇಯ, ಸದಸ್ಯರಾದ ಚಿಟ್ಟಿ ನರಸಣ್ಣ, ಹನುಮಂತು, ರಾಜು, ಮಲ್ಲಯ್ಯ, ಮಲ್ಲೇಶ್ ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಪುಷ್ಪಲತಾ, ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಚಿತ್ರಲೇಖಾ ಹಾಗೂ ಬೋಧಕ ಸಿಬ್ಬಂದಿ ವರ್ಗ ಮತ್ತು ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿ, ಸ್ವಯಂ ಸೇವಕಿಯರು, ಶಾಲಾ ಮಕ್ಕಳು ಹಾಗೂ ಗ್ರಾಮದ ಯುವಕರು ಉಪಸ್ಥಿತರಿದ್ದರು. ಪಂಚ್ ಪ್ರಾಣ್ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿದರು. ಆ ಮೂಲಕ 2047ಕ್ಕೆ ದೇಶದ ಸಮಗ್ರ ಅಭಿವೃದ್ಧಿ ಹಾಗೂ ಸಮಗ್ರತೆಗಾಗಿ ಶ್ರಮವಹಿಸಿ ಕಾರ್ಯನಿರ್ವಹಿಸುವುದಾಗಿ ಪ್ರತಿಜ್ಞೆ ಮಾಡಿದರು. ನಮ್ಗೆಲ್ಲ ತಿಳಿದಿರೋ ಹಾಗೆ ಆಗಸ್ಟ್ 9ನೇ ತಾರೀಕು ಆಗಸ್ಟ್ ಕ್ರಾಂತಿ ನಡೆದಂತ ದಿನ ನಮ್ಮ ದೇಶದ ಇತಿಹಾಸದ ಪುಟಗಳಲ್ಲಿ ಅವಿಸ್ಮರಣೀಯವಾದಂತಹ ಒಂದು ದಿನಗಳಿದು. ಏನಂತಂದ್ರೆ ಇವತ್ತು ಆಗಸ್ಟ್ 9ನೇ ತಾರೀಕು, ಅದರಲ್ಲೂ ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆಯ ತಳಹದಿ ಏನಿದೆ, ಮಹಾತ್ಮ ಗಾಂಧೀಜಿಯವರ ಭಾರತವನ್ನು ರಾಮರಾಜ್ಯವನ್ನಾಗಿ ಮಾಡಬೇಕು, ಸಮೃದ್ಧ ರಾಜ್ಯವನ್ನಾಗಿ ಮಾಡಬೇಕು, ಒಂದು ಇಡೀ ಪ್ರಪಂಚಕ್ಕೆ ಮಾದರಿಯಾಗಬಲ್ಲ ಹಳ್ಳಿಗಳ ಶ್ರೀಮಂತ ರಾಷ್ಟ್ರವಾಗಿ ನಮ್ಮ ದೇಶ ಬೆಳಿಬೇಕು ಅಂದಾಗ ಭಾರತ ವಿಶ್ವಶಕ್ತಿಯಾಗಿ ಬೆಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಒಂದು ಕನಸು ಗಾಂಧೀಜಿ ಅವರದೇನಾಗಿತ್ತು. ಆ ಒಂದು ತತ್ವ ಆದರ್ಶಗಳ ಮೇಲೆ ಸ್ಥಾಪನೆ ಆಗಿರ್ತಕ್ಕಂಥ ಈ ಒಂದು ಯುವ ಸಂಘಟನೆ ರಾಷ್ಟ್ರೀಯ ಸೇವಾ ಯೋಜನೆ. ಇವತ್ತು ಅದೇ ಮಹಾತ್ಮ ಗಾಂಧೀಜಿಯವರು, ನಮ್ಮ ರಾಷ್ಟ್ರಪಿತರಾದಂತಹ ಮಹಾತ್ಮ ಗಾಂಧೀಜಿಯವರು ಆಗಸ್ಟ್ 9ಕ್ಕೆ ಭಾರತವನ್ನ ಬಿಟ್ಟು ತೊಲಗಿ ಅಂತೇಳಿ ಬ್ರಿಟಿಷರ ವಿರುದ್ಧ ಸ್ವತಂತ್ರದ ಕ್ರಾಂತಿ ಸಂದರ್ಭದಲ್ಲಿ ಘೋಷಣೆಯನ್ನು ಮಾಡಿರ್ತಾರೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನ ಆರಂಭ ಮಾಡಿದಂತ ದಿನ ಇವತ್ತು. ಸೊ ಇವತ್ತು ಕೇಂದ್ರ ಸರ್ಕಾರ ಇವತ್ತಿನ ದಿನವನ್ನ ಅವಿಸ್ಮರಣೀಯ ದಿನವನ್ನಾಗಿ ಆಚರಣೆ ಮಾಡಬೇಕು. ಯಾಕಂದ್ರೆ ಮುಂದೆ ಬರ್ತಕ್ಕಂಥ 15ನೇ ಆಗಸ್ಟ್ ಏನಿದೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 76ನೇ ವರ್ಷ. ಆ 76ನೇ ವರ್ಷ 75ನೇ ವರ್ಷದಿಂದ ಆರಂಭಗೊಂಡು 76ನೇ ವರ್ಷ ಅಂದ್ರೆ ಇಡೀ ಒಂದು ವರ್ಷದುದ್ದಕ್ಕೂ ನಾವು ಅತ್ಯಂತ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಶಾಲಾ ಕಾಲೇಜುಗಳ ಮಟ್ಟದಲ್ಲಿ ವಿಶೇಷವಾಗಿ ರಾಷ್ಟ್ರೀಯ ಸೇವಾ ಯೋಜನೆಯಿಂದ ನಾವೇನ್ ಮಾಡಿದೀವಿ, ಹಮ್ಮಿಕೊಂಡು ಅನುಷ್ಠಾನಕ್ಕೆ ತಂದಿದ್ದೀವಿ. ಇವತ್ತು ನಮ್ಮೆಲ್ಲರಿಗೂ ಅತ್ಯಂತ ಸುದಿನ. ನಾವು ಇತಿಹಾಸದ ಪುಟವನ್ನ ಸ್ಮರಿಸಿ ನಮಗಾಗಿ ತ್ಯಾಗ ಬಲಿದಾನಗಳನ್ನ ಮಾಡಿದಂತಹ ವೀರ ಯೋಧರನ್ನ, ಹುತಾತ್ಮರನ್ನ ನೆನೆಸ್ಕೊಂಡು ಗೌರವ ಸಲ್ಲಿಸಿ ನಾವು ದೇಶದ ಅಭಿವೃದ್ಧಿ ಮತ್ತು ಪ್ರಗತಿಗಾಗಿ, ದೇಶವನ್ನ ನಿರ್ಮಾಣ ಮಾಡೋದಕ್ಕಾಗಿ ಯಾವ ಗುರಿಗಳನ್ನ ಇಟ್ಕೋಬೇಕು, ಧ್ಯೇಯಗಳನ್ನ ಇಟ್ಕೋಬೇಕು, ಏನು ಪ್ರಮಾಣವನ್ನ ಮಾಡಬೇಕು ಅಂತಕ್ಕಂಥ ನಿರ್ದಿಷ್ಟ ಶಪಥ ಮಾಡ್ತಕ್ಕಂಥ ದಿನ ಇವತ್ತು. ಮೇಕ್ ಇಂಡಿಯಾ ಎ ಡೆವಲಪ್ಡ್ ನೇಷನ್, root out all traces of a slave mindset, proud of India's rich culture and tradition, work for the unity and integrity of India, duties of citizens, honor those who प्रतिज्ञा मैंने शपथ लेके भारत को विकसित देश बनाना है, समृद्ध विरासत पर गर्व करना है, एकता और
एकजुटता के लिए कर्तव्यबद्ध रहना है। नागरिक के कर्तव्य निभाना है। देश के रक्षा करने वालों का सम्मान करना है। भारत को 2047 में ಹಿಂದೆ ಬರ್ತಕ್ಕಂಥ ಮಕ್ಕಳಿಗೆ ಕೂಡ ಶಿಸ್ತು ಅನ್ನೋದು ಏನು ಅನ್ನುವಂಥದ್ದು ಒಂದು ಕಲ್ಪನೆ ಮೂಡ್ತಾರೆ. ಈ ಸೇವಾ ಸಂಸ್ಥೆಗಳಿಂದ ಆಗ್ತಕ್ಕಂಥ ಎಲ್ಲ ಸೇವೆಗಳು ರಾಷ್ಟ್ರೀಯವಾಗಿರೋದರಿಂದ ಬಹಳಷ್ಟು ಉತ್ತಮವಾದಂಥ ಕೆಲಸಗಳು ನಮ್ಮ ಶಾಲೆಯಲ್ಲಿ ಬಂದು ಮಾಡಿದ್ದೀರಿ. ಜೊತೆಯಲ್ಲಿ ಸಸ್ಯ ಸಂರಕ್ಷಣೆ ಅಥವಾ ಸಸ್ಯ ನೆಡೋದಾಗಲಿ ಶಾಲೆಯಲ್ಲಿ ಆವರಣವಾಗಲಿ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀರಿ. ಇದ್ರ ಪರವಾಗಿ ನಮ್ಮ ಶಾಲೆ ವತಿಯಿಂದ ಹಾಗೂ ನಮ್ಮ ಶಿಕ್ಷಕ ವೃಂದ ವತಿಯಿಂದ ಹಾಗೂ ಸಮಸ್ತ ನಮ್ಮ ಊರಿನ ನಾಗರಿಕರ ವತಿಯಿಂದ ತಮ್ಮೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಲವಾರು ಕಾರ್ಯಕ್ರಮಗಳು ದೇಶದ ಒಂದು ಸಮೃದ್ಧಿ, ದೇಶದ ಒಂದು ಮುನ್ನಡೆತೆಗಾಗಿ ಯುವಕರು ಶ್ರಮಿಸಬೇಕು ಅನ್ನುವಂಥ ಒಂದು ಸಂದೇಶ ಇದರಲ್ಲಿ ಇದ್ದುದರಿಂದ ಎಲ್ಲ ಕಾರ್ಯಕ್ರಮಗಳನ್ನು ನೀವು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀರಂತ ಹೇಳಿ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ವತಿಯಿಂದ ಮೇರಾ ದೇಶ್ ಮೇರಾ ಮಾಟಿ ಮೇರಾ ದೇಶ್ ಪ್ರೋಗ್ರಾಮ್ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಒಡವಟ್ಟೆ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀರಿ. ಇದು ಒಳ್ಳೆಯ ಕಾರ್ಯಕ್ರಮ. ಯಾಕಂದರೆ ನಮ್ಮ ಮಣ್ಣು ಮತ್ತು ನಮ್ಮ ಗಿಡಗಳು ಸಮೃದ್ಧವಾಗಿದ್ದರೆ ನಾವು ಉಸಿರಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಇಲ್ಲಿ ಗಿಡಗಳು ನಡೆಸಿರಿ. ಮುಂದಿನ ವರ್ಷ ತೊಟ್ಟಿಗೆಲ್ಲ ಗಿಡಗಳು ಚೆನ್ನಾಗಿ ಬೆಳೆದು ಚೆನ್ನಾಗಿ ಆಗ್ತಾವಂತ ಹೇಳ್ತೀನಿ. ಮತ್ತು ಮುಂದೆ ಕಾರ್ಯಕ್ರಮ ಹಿಂಗೆ ಹಮ್ಮಿಕೊಳ್ಳ್ರಿ ಅಂತ ಹೇಳಿ ಇನ್ನೊಂದು ಎರಡು ಮಾತುಗಳನ್ನು. ಶಾಲೆಯ ಮುಖ್ಯೋಪಾಧ್ಯಾಯಿನಿ ಚಿತ್ರಲೇಖ ಹಾಗೂ ಬಾಯ್ದೊಡ್ಡಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪುಷ್ಪಲತಾ ಮಾತನಾಡಿ ಕಾರ್ಯಕ್ರಮವು ಅತ್ಯಂತ ಅಚ್ಚುಕಟ್ಟಾಗಿ ಏರ್ಪಡಿಸಿದ್ದು ಪರಿಣಾಮಕಾರಿಯಾಗಿ ಹಾಗೂ ಯಶಸ್ವಿಯಾಗಿ ಅನುಷ್ಠಾನಕ್ಕೆ ಬಂದಿದೆ ಎಂದು ಹೇಳಿ ಪ್ರಶಂಸಿಸಿ ಸಂತಸ ವ್ಯಕ್ತಪಡಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 20ರಂದು ದೇವರಾಜ ಅರಸು ಜಯಂತಿ ಶಿಸ್ತುಬದ್ಧವಾಗಿ ಆಯೋಜಿಸಲು ಎಡಿಸಿ ದುರ್ಗೇಶ್ ಸೂಚನೆ. ಪ್ರಜಾಗಾಯಕ ಗದರ್ಗೆ ಜನಪರ ಸಂಘಟನೆಗಳಿಂದ ಆಗಸ್ಟ್ 14ರಂದು ಶ್ರದ್ಧಾಂಜಲಿ ಸಭೆ ಅಮ್ಮನಾರೋಲಿ. ಇಪಿಎಸ್ ನೌಕರರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ. ಗಣಿ ಇಲಾಖೆ ನೌಕರನ ಮೇಲೆ ಮರಳು ಮಾಫಿಯಾದಿಂದ ಮಾರಣಾಂತಿಕ ಹಲ್ಲೆ ಪ್ರಕರಣ, ಇಬ್ಬರ ಬಂಧನ. ಸೀಳು ತುಟಿ ಸೀಳು ಅಂಗುಳ ಉಚಿತ ತಪಾಸಣಾ ಶಿಬಿರ. ಎನ್ಐಜಿ ಕಾಲೋನಿಯ ಉದ್ಯಾನವನ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಗೆ ಜಯಣ್ಣ ಚಾಲನೆ. ಗಂಭೀರವಾಗಿ ಗಾಯಗೊಂಡ ನೌಕರ ನೀಲಪ್ಪನ ಆರೋಗ್ಯ ವಿಚಾರಿಸಿದ ಎಂ ವಿರೂಪಾಕ್ಷಿ. ವಂದೇ ಭಾರತ್ ರೈಲು ನಿಲುಗಡೆಗೆ ಆಗ್ರಹಿಸಿ ಬಾಬುರಾವ್ ಮನವಿ. ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷ ಸ್ಥಾನ ಬಶರುದ್ದೀನರಿಗೆ ನೀಡಲು ಇಮ್ರಾನ್ ಬಡೆ ಸಾಬ್ ಆಗ್ರಹ. ಶಿಕ್ಷಕರ ವರ್ಗಾವಣೆಯಲ್ಲಿ ಡಿಡಿಪಿಐ ಭ್ರಷ್ಟಾಚಾರ ತನಿಖೆಗೆ ಆಗ್ರಹಿಸಿ ಜಯ ಕರ್ನಾಟಕ ಸಂಘದಿಂದ ಮನವಿ. ಜಿಲ್ಲಾ ಕಾರಾಗೃಹದಲ್ಲಿ ಬಸವ ಕೇಂದ್ರದಿಂದ 161ನೇ ಮಹಾಮನೆ ಕಾರ್ಯಕ್ರಮ. ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದಿಂದ ಮೇರಿ ಮಾಟಿ ಮೇರಾ ದೇಶ್ ಅಭಿಯಾನ ಅನುಷ್ಠಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಗ್ರಹಿಸಿದವರು
ಆಧೋನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರ್ ಮಹಾಬಲೇಶ್ವರ ಚೌಕ ಹತ್ತಿರ ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ ಕುಂಬಾರ ಓಣಿ ರಾಯಚೂರು. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. First time in Raichur, underwater aqua tunnel show. ರಾಷ್ಟ್ರೀಯ ಗ್ರಾಹಕರ ಮೇಳ ಪ್ರತಿದಿನ ಸಂಜೆ 4 ಗಂಟೆಯಿಂದ ರಾತ್ರಿ 9:30 ನಿಯರ್ ರಾಜ್ ಕಮಲ್ ಹೋಟೆಲ್, ಬಿಸೈಡ್ ಸ್ವಾಗತ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರು.